ಈ ಚಿತ್ರದಲ್ಲಿ ನನ್ನ ಪಾತ್ರ ಹೇಳಬೇಕಂದ್ರೆ ಆರ್ಯ ಅಂತ ಸರ್. ಒಬ್ಬ ಒಳ್ಳೆ ಸ್ಟೂಡೆಂಟು. ಅವನಿಗೆ ಆದಂಥ ಒಂದು ಸ್ಪೆಷಲ್ ಟ್ಯಾಲೆಂಟ್ ಇರುತ್ತೆ. ಇನ್ನೊಂದು ಒಳ್ಳೆ ಸ್ಕೆಚ್ ಆರ್ಟಿಸ್ಟ್ ಅವನು. ಕಾಲೇಜಲ್ಲಿ ಅವ್ನದೇ ಆದಂಥ ಒಂದು ಫ್ರೆಂಡ್ಸ್ ಇರುತ್ತೆ, ಅವ್ನದೇ ಆದಂಥ ಗ್ಯಾಂಗ್ ಇರುತ್ತೆ. ಆ್ಯಸ್ ಯೂಶುವಲ್ ನೀವೆಲ್ಲ ಕಾಲೇಜಲ್ಲಿ ನೋಡಿದಾಗೆ ಒಂದು ಗ್ಯಾಂಗ್ ಇದೆ ಅಂದರೆ ಅದಕ್ಕೊಂದು ಆಪೋಸಿಟ್ ಗ್ಯಾಂಗ್ ಇರುತ್ತೆ. ಒಂದು ಸೀನಿಯರ್ಸ್ ಜೂನಿಯರ್ಸ್ ಇದ್ರ ಮಧ್ಯೆ ಒಂದು ಜಗಳ ನಡೀತಾರೆ. ಸೊ ಆ ಥರದ್ದೊಂದು ಸಿಚುವೇಶನ್. ಸೊ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ಅದೇ, ಅವ್ನು ತುಂಬ ಡೀಸೆಂಟ್ ಹುಡುಗ. ಅಮ್ಮ ಅಂದರೆ ತುಂಬ ಇಷ್ಟ, ಫ್ರೆಂಡ್ಸ್ ಅಂದರೆ ತುಂಬ ಇಷ್ಟ, ಫ್ರೆಂಡ್ಶಿಪ್ ಬಗ್ಗೆ ತುಂಬ ವ್ಯಾಲ್ಯೂ ಕೊಡ್ತಾನೆ. ಸೊ ಅವ್ನ ಲೈಫಲ್ಲಿ ಅಲ್ಲಿವರೆಗೂ ಯಾವ ಹುಡುಗಿಯನ್ನು ಇಷ್ಟಪಟ್ಟಿರಲ್ಲ. ಸೊ ಸಡನ್ನಾಗಿ ಒಂದಿನ ಒಂದು ಹೊಸ ಹುಡುಗಿ ಕಾಲೇಜಲ್ಲಿ ಎಂಟರ್ ಆಗ್ತಾಳೆ. ಅದಾದಮೇಲೆ ಅವ್ನ ಲೈಫ್ ಹೇಗೆ ಚೇಂಜ್ ಆಗುತ್ತೆ, ಅಲ್ಲಿಂದ ಅವ್ನು ಯಾವ ಟರ್ನ್ಸ್ ತಗೊಳ್ತಾನೆ ಅವನ ಜೀವನದಲ್ಲಿ, ಏನಾಗುತ್ತೆ ಕೊನೆಗೆ ಅವನ ಲೈಫಲ್ಲಿ ಅನ್ನೋದೇ ಈ ಕಥೆ ಸಾರಾಂಶ. ಆಗಿ ನನ್ನ ಪಾತ್ರ ಅದು ಹಾಗಿದೆ. ಅನ್ಸುತ್ತೆ ಸರ್, ಇಲ್ಲ ಅಂತ ನಾನು ಹೇಳಲ್ಲ, ಆಲ್ ಬಿ ಫ್ರಾಂಕ್ ವಿತ್ ಯು. ಬಟ್ ಏನಂದರೆ ಇದರಲ್ಲಿ ಒಂದು ಸ್ವಲ್ಪ ವಿಭಿನ್ನವಾಗಿ ಪ್ರಯತ್ನ ಮಾಡಿದ್ದೀವಿ. ಏನಂದರೆ ಇದರಲ್ಲಿ ನಿಮ್ಮ ಟ್ರೈಲರಲ್ಲಿ ಒಂದು ಸ್ವಲ್ಪ ಮುಚ್ಚಿಟ್ಟಿದ್ದೀವಿ. ಅಂದರೆ ಮೇ ಬಿ ನಿಮಗೆ ಎಂಡಲ್ಲಿ ಪ್ರೊಟಗ್ನಿಸ್ಟ್ ಆ್ಯಂಟಗನಿಸ್ಟ್ ಅನ್ನೋ ಥರ ಕಾಣಿಸುತ್ತೆ. ಅದು ಇರ್ಬೋದೇನೋ, ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಬಟ್ ಫ್ರೆಂಡ್ಶಿಪ್ ಲೈನ್ ತೋರಿಸಿಲ್ಲ. ಬಟ್ ಫ್ರೆಂಡ್ಶಿಪ್ಪಲ್ಲಿ ಒಂದು ಸಬ್ಟೆಕ್ಸ್ಟ್, ಒಂದು ಸಬ್ಲೈನಲ್ಲಿ ನಾವು ಒಂಚೂರು ಟಚ್ ಮಾಡಿದ್ವಿ ಫ್ರೆಂಡ್ಶಿಪ್ ಬಗ್ಗೆ ಈ ಸಿನಿಮಾಲಿ. ಸೊ ಸಿನಿಮಾ ನೋಡಿದಾಗ ಖಂಡಿತ ಅದೊಂದು ಹೊಸ ಲೈನ್ ಅನಿಸ್ತು ನನಗೆ ಈ ಸಿನಿಮಾ. ಆಮೇಲೆ ಸರ್ ಕೇಳಿದಾಗೆ ಇದೊಂದು ಮ್ಯೂಸಿಕಲ್ ಸಿನಿಮಾ ಅಂತ ಕೇಳಿದ್ರು. 100% ಮ್ಯೂಸಿಕಲ್ ಸಿನಿಮಾ. ಯಾಕಂದರೆ ನಮ್ಮ ಸಾಂಗ್ಸ್ ಮಾತ್ರ ತುಂಬ ಚೆನ್ನಾಗಿ ಕೊಡಿದ್ದಾರೆ ನಮ್ಮ ಸೂರಜ್ ಸರ್. ಸೊ ಸಿನಿಮಾ ನಾವು ನೋಡಬೇಕಾದ್ರೆ ಒಂದು ಮ್ಯೂಸಿಕಲ್ ಫೀಲ್ ಇದೆ. ಸೊ ನೋಡ್ತಾ ಒಂಥರ. ಆಮೇಲೆ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ನಮ್ಮ ಸಿನಿಮಾ ನೋಡಿ ಕೇಳೋ ಒಂದು 2 ತಾಸಿದೆ. ಸೊ ಕೂತ್ಕೊಂಡು ನೋಡಿದಾಗ ಎಲ್ಲೂ ಬೋರ್ ಆಗದೆ ಡೀಸೆಂಟ್ ಫಿಲ್ಮ್, ಒಂದು ಕಾಲೇಜ್ ಸ್ಟೂಡೆಂಟ್ಸ್ಗಂತೂ ಎಂಜಾಯ್ ಮಾಡೋಂಥ ಫಿಲ್ಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಸರ್ ನಾನು ಮೊದಲು ಡೆಬ್ಯೂ ಮಾಡಿದ್ದು ಶ್ರೀಚಕ್ರಮ್ ಅಂತ 2016ರಲ್ಲಿ ನಮ್ಮ ಗೋವಿಂದೇಗೌಡರು ನಿರ್ದೇಶನ ಮಾಡಿದ್ದು. ಅದೇ ನಮ್ಮ ಕಾಮಿಡಿ ಕಿಲಾಡಿಗಳಲ್ಲಿರೋರು. ಸೊ ಅದಾದಮೇಲೆ ದೊಡ್ಡರಂಗೇಗೌಡರದ್ದು ಬಗ್ಗೆ ಒಂದು ಸಿನಿಮಾ ಮಾಡಿದೆ, ಹಳ್ಳಿ ಸೊಗಡು ಅಂತ. ಅದು 2017 ಸೆಪ್ಟೆಂಬರ್ ರಿಲೀಸ್ ಆಯಿತು. ಅದಾದಮೇಲೆ ಒಂದು ಚಿಕ್ಕ ಬ್ರೇಕ್ ತಗೊಂಡೆ ಸಿನಿಮಾಯಿಂದ. ಒಂದು ಧಾರಾವಾಹಿ ಮಾಡೋಣ ಒಂದು ವರ್ಷ ಅಂತ ಹೋಗಿ ಒಂದು 6 ವರ್ಷ ಆಗೋಯ್ತು. ಈ 6 ವರ್ಷದಲ್ಲಿ 6 ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ದೀನಿ. ಅದಾದಮೇಲೆ ಇತ್ತೀಚೆಗೆ ಮಾಡಿದ್ದು ಜೇನುಗೂಡು, ಲಾಸ್ಟ್ ನಾನು ಮಾಡಿದ್ದು. ಅದಾದಮೇಲೆ ಮತ್ತೆ ವಾಪಸ್ ಸಾಕು ಅನಿಸಿ ನಾನು ಮತ್ತೆ ಬೆಳಿತಾರೆ ಬರೋಣ ಅಂತ ಅಂದ್ಕೊಂಡು ಗ್ಯಾಪ್ ತೊಗೊಂಡೆ ಒಂದು ವರ್ಷ. ಆ ಟೈಮಲ್ಲಿ ನನಗೆ ಸಿನಿಮಾ ಸಿಕ್ತು. ಅದು ನಮ್ಮ ಗೋವಿಂದೇಗೌಡರ ಕಡೆಯಿಂದಾನೆ, ಜಿ ಸರಿಂದ. ಒಂದಿನ ಈ ಥರ ಒಂದು ಸಿನಿಮಾಗೆ ಹೀರೋ ಹುಡುಕ್ತಾ ಇದ್ದಾರೆ ಯಾರು, ನೀವು ಯಾಕೆ ಹೋಗಿ ಒಂದ್ಸರಿ ಭೇಟಿಯಾಗಿ ಬರಬಾರ್ದು ಅಂತ. ಆ ಥರ ಜರ್ನಿ ವಾಪಸ್ ಶುರುವಾಗಿ ಮತ್ತೆ ವಾಪಸ್ ಚಿತ್ರರಂಗಕ್ಕೆ ಬರೋಕ್ಕಾಗುತ್ತೆ. ಸರ್ ಪರ್ಫಾರ್ಮೆನ್ಸ್ಗಂತೂ ತುಂಬ ಚೆನ್ನಾಗಿ ಸ್ಕೋಪ್ ಸಿಕ್ಕಿದೆ ಸರ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಂಟ್ರಡಕ್ಷನ್ ಸಾಂಗ್ ಅದೆಲ್ಲ ನಮ್ಗೆ ಐಡಿಯಾನೇ ಇರಲಿಲ್ಲ. ಬಟ್ ನಮ್ಮ ಡೈರೆಕ್ಟರ್ ಸರ್ಗೆ ತುಂಬ ಆಸೆ ಇತ್ತು, ನಮ್ಮ ಹೀರೋನ ಹೀಗೆ ತೋರಿಸ್ಬೇಕು, ಕಾಲೇಜಲ್ಲಿ ಈ ಥರ ಒಂಥರ ಸ್ಟೈಲಿಶ್ ಆಗಿ ತೋರಿಸ್ಬೇಕು, ಚೆನ್ನಾಗಿ ತೋರಿಸ್ಬೇಕು. ಆಮೇಲೆ ಪರ್ಫಾರ್ಮೆನ್ಸ್ಗೆ ಸ್ಕೋಪ್ ಇದೆ. ಪ್ರೀ ಕ್ಲೈಮ್ಯಾಕ್ಸಲ್ಲಿ ನೀವು ಸಿನಿಮಾ ನೋಡಿದಾಗ ಪ್ರೀ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ. ಒಂದು ಕಾನ್ವರ್ಸೇಷನ್ ಅಂದರೆ ಒಂದು 4 ವರ್ಷ ಕತೆ ಹೇಳ್ಬೋದು ಸರ್. ಒಂದು ಎಷ್ಟೋ ವರ್ಷ ಆದಮೇಲೆ ಹೀರೋನ ಭೇಟಿ ಆದಾಗ ಅದೊಂದು ಏನಿದೆ ಅಲ್ಲ ಸನ್ನಿವೇಶ ತುಂಬ ಚೆನ್ನಾಗಿ ಹೋಗಿತ್ತು. ಅಲ್ಲೇನೋ ಆ ಕೆಲವು ಸೀನ್ಸ್ ನನಗೆ ಪರ್ಫಾರ್ಮೆನ್ಸ್ಗೆ ಹೆಲ್ಪ್ ಆಗಿತ್ತು ಅಂತ ಅನ್ಸುತ್ತೆ. ನನ್ನ ಕಾಲೇಜ್ ಲೈಫಲ್ಲಿ ಹೇಳ್ಬೇಕಂದ್ರೆ ಸರ್ ತುಂಬ ನಾಟಿನಲ್ಲ, ತುಂಬ ಡೀಸೆಂಟ್ ಅಲ್ಲ ಸರ್, ಮಿಡ್ ರೇಂಜ್. ಓಕೆ, ಅವ್ನು ಆವ್ರೇಜ್ ಸ್ಟೂಡೆಂಟ್ ಸರ್. ಇತ್ತೀಚೆಗೆ ಜನ ಬರಲ್ಲ, ಟಿವಿ ಮುಂದೆ ಕೂತಿದ್ದಾರೆ. 100% ಟಿವಿ ಮುಂದೆ ತುಂಬಾ ಜನ ಫ್ಯಾಮಿಲಿ ಆಡಿಯನ್ಸ್ ಇದ್ದಾರೆ. ಹೌದು ಸರ್. ಅವ್ರನ್ನ ಥಿಯೇಟರ್ ಕರ್ಕೊಂಡ್ಬರ್ತಾರೆ. ಅದು ಆ್ಯಕ್ಚುಲಿ ತುಂಬ ಚಾಲೆಂಜಿಂಗ್ ಸರ್. ನಾನು ನಿಮ್ಮ ಹತ್ರ ಫ್ರಾಂಕ್ ಆಗಿರ್ತೀನಿ. ಯಾಕಂದರೆ ನೀವು ಹೇಳ್ದಾಗೆ ಅದು ನಿಜ. ಯಾಕಂದರೆ ಟಿವಿ ಆಡಿಯನ್ಸ್ ಥಿಯೇಟ್ರಿಗೆ ಬರ್ತಾರಿಲ್ಲೋ ಗೊತ್ತಿಲ್ಲ. ಬಟ್ ಥಿಯೇಟರ್ ಆಡಿಯನ್ಸ್ ಸಿನಿಮಾ ಟಿವಿಯಲ್ಲಿ ನೋಡ್ಬೋದು ಸೀರಿಯಲ್ಸ್ನ. ಅದೇ ಚಾಲೆಂಜ್ ಸರ್. ಆ ಚಾಲೆಂಜ್ನ ನಾವು ಹೇಗೆ ಗೆಲ್ತೀವಿ ಅನ್ನೋದೇ ನಮ್ಮ ತಂಡದ ಮೇಲೆ, ಇಡೀ ತಂಡದ ಮೇಲಿದೆ. ಹೋಪ್ಫುಲಿ ನಾವು ಅದನ್ನು ಯಶಸ್ವಿಯಾಗಿ ಗಳಿಸ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರೋ ಮೀಡಿಯಾ, ಪ್ರಿಂಟ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಎಲ್ರಿಗೂ ವೆಲ್ಕಮ್. ಇಲ್ಲ ಸರ್, ಇದು ಮುಂಚಿನ ಇಲ್ಲ, ಆ ಥರ ಏನಿಲ್ಲ. ಸ್ಟಾರ್ಟಿಂಗಿಂದನೂ ಹಿಂಗೆ ಇದ್ದೀನಿ. ಇಲ್ಲ, ಆ ಥರ ಉದ್ದೇಶ ಏನಿರಲಿಲ್ಲ. ನಮ್ಮ ಡೈರೆಕ್ಟರ್ ಸರ್ ಕಥೆನ ಹೇಳ್ತಾ ಅವರಿಗೆ ಒಂದು ಆಮೇಲೆ ಈ ಮೂವಿಯ ಒಂದು ವಿಲನ್ ಬೇಕಾಯಿತು. ಅದನ್ನ ಹುಡುಕ್ತಾ ಟೈಮಲ್ಲಿ ಅವ್ರು ನನಗೆ ಫೋರ್ಸ್ ಮಾಡಿದ್ರು, ಸರ್ ನೀವು ಯಾಕೆ ಮಾಡೋಕ್ಕಾಗಲ್ಲ ಅಂತ. ನಾನಂದೆ ನಾನು ಪ್ರೊಫೆಷ್ನಲ್ ಅಲ್ಲ. ಬಟ್ ಅವ್ರು ಹೇಳಿದ್ರು ಮಾಡೋಣ ಸರ್, ಸ್ವಲ್ಪ ಟ್ರೈ ಮಾಡೋಣ ಅಂತ ಹೇಳಿ ಒಂದು ನೆಗೆಟಿವ್ ರೋಲು, ಮೇನ್ ವಿಲನ್ ರೋಲ್ ಮಾಡಿದ್ದೀನಿ. ಇಲ್ಲ, ನಾನು ಸ್ಟಾರ್ಟಿಂಗಿಂದನೂ ಅಷ್ಟೇ ಸರ್. ಈ ಲುಕ್ಗೆ ನೀವು ಕೇಳ್ತಿದ್ರ, ಈ ಲುಕ್ಗೆ ನನಗೆ ಹೀರೋ ಆಗೋಕೆ ಇಷ್ಟ ಅಲ್ಲ ಸರ್. ಹೊಸಬ್ರು ಭಾಳ ಜನ ಇದ್ದಾರೆ ಸರ್ ಕಾಯ್ಕೊಂಡು ಹೀರೋ ಆಗೋಕ್ಕೆ. ಅವ್ರಿಗೆ ಅವಕಾಶ ಕೊಡೋಣ. ಒಂದು ಪ್ಯಾಷನ್ ಇತ್ತು ಸರ್ ಸ್ಟಾರ್ಟಿಂಗ್. ಏನೋ ನೆಕ್ಸ್ಟು ನಿಮ್ಮ ಮುಖಾಂತರ ಒಳ್ಳೇದೇ ಆಗಲಿ, ಆ ಥರ ಚಾನ್ಸ್ ಸಿಕ್ಕಿದಾಗ ಮಾಡೋಣ. ಶಾಲಿನಿ ಆರ್ಟ್ಸು, ಜಾಕ್ ಮಂಜು ಸರ್. ಎಲ್ಲ ಪ್ಲಾನ್ ಔಟ್ ಆಗಿದೆ ಸರ್. ಇಲ್ಲ ಸದ್ಯಕ್ಕೇನು ಹೇಳಿಲ್ಲ ಸರ್. ಅರೌಂಡು
ಒಂದು 35 ಥಿಯೇಟರ್ಸ್ಗೆ ಸ್ಟ್ಯಾಂಡಿಂಗ್ಸ್ಗಳೆಲ್ಲ ಹಾಕಿದ್ವಿ. ಪ್ರಶಾಂತ್ ಅವರು ಬಂದಿದ್ದಾರೆ ಡಿಸ್ಟ್ರಿಬ್ಯೂಟ್ರು. ಹೌದು. ನೋಡೋಣ ಸರ್, ಸ್ಟಾರ್ಟಿಂಗ್ ಇವತ್ತೇ ಹೆಜ್ಜೆ ಹಾಕಿದ್ದೀನಿ. ಎಲ್ಲ ಮೇನ್ ಪಬ್ಲಿಕ್ಕಿಂತ ನೀವು ರೀಚ್ ಮಾಡ್ತೀರಾ, ಅದಾದ್ಮೇಲೆ ಪಬ್ಲಿಕ್ ಏನು ಪ್ರೀತಿ ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಸರ್. ಅಂಥದ್ದು ಏನೋ ಚಾನ್ಸ್ ಸಿಕ್ಕಿದಾಗ ನಂದೇ ಪ್ರೊಡಕ್ಷನಲ್ಲಿ ಮಾಡ್ತೀನಿ, ಇಲ್ಲಿ ಇನ್ನೊಬ್ರು ಏನೋ ಅವಕಾಶ ಕೊಟ್ಟರೆ ಮಾಡ್ತೀನಿ ಸರ್. ಇಲ್ಲಿ ಎಲ್ಲ ವಿಲನ್ಗಳೇ ಕೂತವ್ರೆ. ಅಲ್ಲ, ನಾನು ವಿಲನ್ ಆಗ್ತೀನಿ ಸರ್, ಹೀರೋ ಆಗಕ್ಕೆ ಇಷ್ಟನೇ ಇಲ್ಲ ಸರ್. ಅವ್ರಿಗೆ ಕಾಂಪಿಟೇಟ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅವ್ರು ಸೀನಿಯರ್ ಆಗಿದ್ದಾರೆ. ಬಟ್ ಅವ್ರ ಹತ್ರ ಒಂದು ಸ್ವಲ್ಪ ಬುದ್ಧಿ ಕೇಳ್ಕೊಂಡು ಸರ್ ಯಾವ ಥರ ಮಾಡಬೇಕು ಅಂತ ಕೇಳ್ಕೊಳೋಣ. ಅವ್ರು ಕೋಟೆ ಕಟ್ಕೊಂಡಿದ್ದಾರೆ. ಕೋಟೆ ಕಟ್ಕೊಂಡ್ಬಿಟ್ಟವ್ರಲ್ಲಿ. ನನ್ನ ಹೆಸರು, ನಂದು ಐರನ್ ಅಂಡ್ ಸ್ಟೀಲ್ ಬಿಸ್ನೆಸ್ ಇದೆ, ಪೀಣ್ಯ ಇಂಡಸ್ಟ್ರಿಯಲ್ ಅಲ್ಲಿ ಅಲಾಯ್ ಸ್ಟೀಲ್ ಬಿಸ್ನೆಸ್ ಮಾಡ್ತೇನೆ. ಆ ಥರ ಏನಿಲ್ಲ ಸರ್. ಎಲ್ಲರಿಗೂ ನಮಸ್ಕಾರ. ಕ್ಷಮೆ ಇರಲಿ, ಒಂಚೂರು ತಡ ಆಯಿತು ನಾನು ಬಂದಿದ್ದು. ಒಂದು ನನಗೆ ಈಗ ಇಲ್ಲಿ ಬಂದು ಒಂದು ಇಲ್ಲಿ ಬಂದು ಈಗ ಮಾತಾಡೋದಕ್ಕೆ ಅಂದರೆ ನಾನು ಟ್ರೈಲರ್ ನೋಡಲಿಲ್ಲ, ಹಾಗಾಗಿ ನನಗೆ ಗೊತ್ತಿಲ್ಲ ವಿಷಯ ಏನಿದೆ ಅಂತ. ಸುಮ್ಮನೆ ಫಾಲ್ತು ಥರ ಮಾತಾಡಬಾರ್ದು, ತಪ್ಪಾಗತ್ತೆ. ಕ್ಷಮೆ ಇರಲಿ ಲೇಟಾಗಿ ಬಂದಿದ್ದಕ್ಕೆ. ಒಂದು ಇಲ್ಲಿ ಬಂದಿದ್ದ ಮುಖ್ಯವಾದ ಕಾರಣ ಹುಲಿ ಕಾರ್ತಿ, ಅವನ ಮೇಲಿರೋ ಪ್ರೀತಿ. ನಂಗೆ ತುಂಬ ಬೇಕಾದಂಥ ಸ್ನೇಹಿತ, ನನ್ನ ತಮ್ಮನ ಥರ ಕಾರ್ತಿ. ಇನ್ನೊಂದು ಎಲ್ಲರೂ ಹೇಳಿದಂಗೆ ಅರುಣ್ ಸರ್, ನಾನು ನಮ್ಮ ದಿನೇಶ್ ಅಣ್ಣ ಮಾಡ್ತಿರೋ ಒಂದು ಸಿನಿಮಾಗೂ ಅವ್ರೊಂದು ಕೋ ಡೈರೆಕ್ಟರ್ ಕೆಲಸ ಮಾಡಿದ್ದಾರೆ. ಇನ್ನೊಂದು ಸಂಜಯ್ ಸರ್ ಮತ್ತು ತರುಣ್ ಸರ್ ಅವರು ಎಲ್ಲರೂ ಸ್ನೇಹಿತರೆ. ಹಂಗಾಗಿ ಒಂದು ಹೊಸ ಟೀಮ್ ತಂಡಕ್ಕೆ ಒಳ್ಳೇದಾಗಲಿ ಅಂತೇಳಿ ವಿಶ್ ಮಾಡಕ್ಕೆ ಬಂದೀನಿ. ಎಂಟೈರ್ ಟೀಮ್ ಒಳ್ಳೇದಾಗಲಿ. ಥ್ಯಾಂಕ್ ಯು ಸಂಜಯ್ ಸರ್, ಒಳ್ಳೇದಾಗಲಿ ಅರುಣ್ ಸರ್, ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ನಂದು ಒಂದು ಚಿಕ್ಕ ಪಾರ್ಟ್ ಇದೆ ಅಷ್ಟೇ, ಆ್ಯಕ್ಟಿಂಗ್ ಪಾರ್ಟ್ ಅಲ್ಲ, ಜಸ್ಟ್ ಒಂದು ಟ್ರೈಲರ್ ಕಟ್ ನಾನು ಮಾಡಿದೆ. ಅದು ಡೈರೆಕ್ಟ್ರು ಹೇಳಿ ನಮ್ಮ ಬಾಲ ಮಾಸ್ಟ್ರು ಮುಖಾಂತರ ನನಗೆ ಬಂತು, ಈ ರೀತಿ ಒಂದು ಟ್ರೈಲರ್ ಇದೆ ಮಾಡಬೇಕು ಅಂತ. ಯಾಕಂದರೆ ಅದಕ್ಕಿಂತ ಹಿಂದೆ ಸಾಂಗ್ಸ್ ನೋಡಿದ್ದೆ. ನಮ್ಮ ಹುಡುಗನೇ ಎಡಿಟ್ರು ಮಹೇಶ್ ಅಂತ. ಯಾಕಂದರೆ ಟೆಕ್ನಿಷಿಯನ್ಸ್ ಎಲ್ಲರ ಬಗ್ಗೆನೂ ಹೇಳಿದಾಗ ಎಡಿಟರ್ ಬಗ್ಗೆನೂ ಹೇಳಬೇಕು. ಯಾಕಂದರೆ ನಾನು ಎಡಿಟ್ರಾಗಿ ಬಿಟ್ಕೊಡೋಕ್ಕಾಗಲ್ಲ ಎಡಿಟರ್ನ, ಯಾಕಂದರೆ ಅವ್ರ ಕೆಲಸನೂ ಚೆನ್ನಾಗಿದೆ. ಬೆಳೆಯೋ ಹುಡುಗ, ಚೆನ್ನಾಗಾಗಲಿ. ಆಮೇಲೆ ಹೇಳಿದೆ ನಾನು ಹಂಗೆ ಡೈರೆಕ್ಟಾಗಿ ಸುಮ್ಮನೆ ಕಟ್ ಮಾಡಲ್ಲ, ಒಂದು ಸಿನಿಮಾ ಪೂರ್ತಿ ನೋಡ್ತೀನಿ ಅಂತ ಹೇಳಿ ಡೈರೆಕ್ಟ್ರಿಗೆ ಹೇಳಿ ಮ್ಯೂಸಿಕ್ ಟ್ರ್ಯಾಕು, ಡೈಲಾಗ್ ಟ್ರ್ಯಾಕು, ಆಮೇಲೆ ಎಫೆಕ್ಟ್ಸ್ ಟ್ರ್ಯಾಕು ಸಪ್ರೇಟಾಗಿ ತರಿಸ್ಕೊಂಡು, ಯಾರೂ ಇರಲಿಲ್ಲ, ಮಹೇಶನೂ ಇರಲಿಲ್ಲ ಅವತ್ತು. ನಾನೊಬ್ಬನೇ ಸ್ಟುಡಿಯೋದಲ್ಲಿ ಫುಲ್ ಸಿನಿಮಾ ನೋಡಿ ಆಮೇಲೆ ಮಧ್ಯಾಹ್ನ ಬರೋದಕ್ಕೆ ಹೇಳಿ ಆಮೇಲೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಒಂದು 2 ವರ್ಷನ್ ಮಾಡಿ ಅದರಲ್ಲಿ ಕರೆಕ್ಷನ್ಸ್ ಮಾಡಿ ಯಾವ ರೀತಿ ಬೇಕು ಅಂತ. ಆಮೇಲೆ ಒಂದಷ್ಟು ಅಲ್ಲಿ ಟ್ವಿಸ್ಟಿಂಗ್ ಪಾಯಿಂಟ್ಸ್ಗಳೆಲ್ಲ ಈ ರೀತಿ ಅಂತ ಕೊಟ್ಟೆ ಡೈರೆಕ್ಟ್ರಿಗೆ. ಆಮೇಲೆ ನಮ್ಮ ಹೀರೋ ಸಾಹೇಬ್ರಿಗೂ ಭಾಳ ಇಷ್ಟ ಆಯಿತು. ಈ ರೀತಿನೂ ಇದೆಯಾ ಸರ್, ಹಿಂಗೂ ನಾವು ತೋರಿಸ್ಬೋದಾ ಸಿನಿಮಾದಲ್ಲಿ, ಟ್ರೈಲರಲ್ಲಿ ಈ ರೀತಿನೂ ನಾವು ಕನ್ವೆ ಮಾಡ್ಬೋದಾ ಅಂತ. ಯಾಕಂದರೆ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಓವರ್ ದಿ ಎಡಿಟಿಂಗ್ ಟೇಬಲ್ ಅಂತ ಹೇಳ್ತಾರೆ. ಒಂದು ಸಿನಿಮಾ ಯಾವ ರೀತಿ ನಾವು ಪ್ರಚಾರಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜನಕ್ಕೆ ರೀಚ್ ಮಾಡಬೇಕು. ಆ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡದೆ ಇದು ಒಂದು ಟ್ರೈಲರ್ ಅನ್ನೋದು ಒಂದು ಇನ್ವಿಟೇಷನು, ಆಮೇಲೆ ಸಾಂಗ್ಸು ಕೂಡ ಒಂದು ಇನ್ವಿಟೇಷನು. ಅದು ಚೆನ್ನಾಗಿದ್ರೆ ಸಿನಿಮಾಗೆ ಒಂದು ಬಲ ಇರುತ್ತೆ ಅನ್ನೋ ಉದ್ದೇಶದಲ್ಲಿ ಮಾಡಿದೆ. ಅದೇ ರೀತಿ ನಮ್ಮ ತರುಣ್ ಸರ್ನು ಅಷ್ಟೇ, ಅವ್ರ ಮುಂದೆ ಹಳೆ ಪರಿಚಯ, ಬಟ್ ಮುಖಾಮುಖಿ ಪರಿಚಯ ಆಗಿದ್ದು ತೀರಾ ಈ ಸಿನಿಮಾದಲ್ಲೇ. ಒಳ್ಳೇದಾಗ್ಲಿ ಇಡೀ ಚಿತ್ರತಂಡಕ್ಕೆ. ಇನ್ನೊಂದು ಖುಷಿಕರ ಏನಂದ್ರೆ ಎಲ್ಲ ಒಂದಷ್ಟು ನಾವು ಸೀನಿಯರ್ ಅಲ್ಲ, ಯಂಗ್ ಆರ್ಟಿಸ್ಟ್ಗಳು ಬಂದಿರೋದು, ಸಪೋರ್ಟ್ ಮಾಡಿರೋದು ಸಿನಿಮಾಗೆ. ಯಾಕಂದ್ರೆ ಈಗ ಬೇಕಾಗಿದೆ ಎಲ್ಲ ಪ್ರತಿ ಸಿನಿಮಾಗಳಿಗೂ ಹೊಸಬ್ರಿಗೆ ನಮ್ಮ ಇಂಡಸ್ಟ್ರಿನೇ ಸಪೋರ್ಟ್ ಮಾಡಬೇಕು. ಯಾಕಂದ್ರೆ ನಾವು ಬಿಗಿನಿಂಗ್ ಸ್ಟೇಜಲ್ಲಿ ಬಂದಾಗ ನಮಗೂ ನಮ್ಮ ಸೀನಿಯರ್ಸ್ ಎಲ್ಲ ಸಪೋರ್ಟ್ ಮಾಡ್ತಿದ್ರು. ಅದೇ ರೀತಿ ಈ ತಂಡಕ್ಕೆ ಒಳ್ಳೇದಾಗ್ಲಿ, ಒಳ್ಳೆ ಫ್ಯೂಚರ್ ಇದೆ. ಆಮೇಲೆ ಮ್ಯೂಸಿಕ್ನು ಅದ್ಭುತವಾಗಿದೆ, ಭಾಳ ಇಷ್ಟ ಆಯಿತು ನನಗೆ. ಗುನುಗ್ತಾ ಇತ್ತು ನನಗೆ ಟ್ರೈಲರ್ ಕಟ್ ಮಾಡುವಾಗ ಮ್ಯೂಸಿಕ್. ಅದಕ್ಕೆ ಇದೇ ಪ್ಯಾಟರ್ನ್ ತಗೊಳ್ಳೋಣ, ಈ ಪಿಚ್ ತಗೊಳ್ಳೋಣ, ಇದು ಚೆನ್ನಾಗಿದೆ, ಈ ಫಾರ್ಮ್ಯಾಟಲ್ಲಿ ಮಾಡೋಣ ಅಂತ ಅಂದ್ಕೊಂಡು ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಶೇಡ್ ಮಾಡಿಕೊಂಡು ಕಲರ್ಫುಲ್ಲು ಆ ಡೈಲಾಗ್ ತಕ್ಕನಂಗೆ ಒಂದು ಥೀಮ್ ಥರ ಮಾಡಿಕೊಂಡು ಮಾಡಿದ್ವಿ. ಚೆನ್ನಾಗಿದೆ. ಎಲ್ಲರಿಗೂ ಒಳ್ಳೇದಾಗಲಿ, ಇಡೀ ಟೀಮ್ಗೆ ಒಳ್ಳೇದಾಗಲಿ. ಬಾಲ ಮಾಸ್ಟರ್ ಸೂಪರ್ ಕೊರಿಯೋಗ್ರಫಿ. ಮಹೇಶ ನಿಂಗೂ ಒಳ್ಳೇದಾಗಲು, ಇನ್ನೂ ಒಳ್ಳೊಳ್ಳೆ ಸಿನಿಮಾ ಸಿಗಲಿ, ಡೈರೆಕ್ಟರ್ಗೂ ಸಿಗಲಿ, ಹೀರೋಗೂ ಸಿಗಲಿ, ಮ್ಯೂಸಿಕ್ ಡೈರೆಕ್ಟರ್ಗೂ ಸಿಗಲಿ, ನಿರ್ಮಾಪಕರಿಗೂ ಇನ್ನೂ ಒಂದಷ್ಟು 2-3 ಐರನ್ ಸ್ಟೀಲ್
ಬಿಸ್ನೆಸ್ ಚೆನ್ನಾಗಾಗ್ಲಿ, ಸಿನಿಮಾ ಮಾಡಲಿ ಅಂತ ಹೇಳ್ತೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಸಾಮಾನ್ಯ ನೋಡಿ, ನಾವು ಗಂಡಸರು ಎಷ್ಟೇ ಮಾಡಿದ್ರು ಕರ್ನಾಟಕದ ಗಂಡಸ್ರಿಗೆ ಬೆಲೆ ಇಲ್ಲ. ಪಾಪ ನಂದಿನಿ ಆಗಿರ್ಬೋದು, ಎಲ್ಲರೂ ಪಾಪ ಅಣ್ಣವ್ರು ಸಹಿತ ಎಲ್ಲರೂ ಫ್ರೀಯಾಗೇ ಮಾಡ್ತಾರೆ. ಪ್ರವಾಸೋದ್ಯಮ ಇಲಾಖೆಗೆ ನಮ್ಮ ಹೀರೋಗಳು ಅದು ಫ್ರೀ. ಸೊ ಇನ್ನೊಂದು ಮೃಗಾಲಯ ಪ್ರಾಧಿಕಾರಕ್ಕೆ ಅದಕ್ಕೂ ನಮ್ಮ ಹೀರೋ ಮಾಡ್ತಾರೆ, ಅವ್ರಿಗೂ ಫ್ರೀ. ಅದೇ ಅವ್ರಿಗೆ ಮುಖ ತೊಳ್ಕೊಳಕ್ಕೆ ಹೀರೋಯಿನ್ ಕೊಟ್ಬಿಟ್ಟು ಅವ್ರಿಗೆ 6 ಕೋಟಿ ಕೊಡ್ತಾರೆ. ಅಟ್ಲೀಸ್ಟ್ ಹೆಂಗಸರ ಪಕ್ಕದಲ್ಲಿ 3 ಕೋಟಿಯಿಂದ ನನಗೆ ಅಟ್ಲೀಸ್ಟ್ 6 ಲಕ್ಷ ಕೊಡ್ತಾರೆ ಅನ್ನೋ ಕಾರಣಕ್ಕೆ ಇದ್ರೆ ಅವ್ರಿಗೆ ಕುಡಿಸ್ಬಿಟ್ಟು ನಮ್ಮ ಪಕ್ಕಕ್ಕೆ ತಳ್ಳಮ್ಮ ಅಂತ ಕೇಳಿದೆ ಅಷ್ಟೇ. ಆಗ್ಬಿಟ್ಟು ಬೇರೆ ಉದ್ದೇಶ ಇಲ್ಲ. ಹೌದಾ ಅಣ್ಣ? ನೋಡೋಣ. ಅಲ್ಲ, ಅವ್ರು ಹೇಳಿದೆ ನಾನು. ಸೊ ಇದ್ರೆ ಅಟ್ಲೀಸ್ಟ್ ಏನ್ ಗೊತ್ತಾ, ಗಂಡಸ್ರಿಗೆ ಬೆಲೆ ಇಲ್ಲ. ಸೊ ಅವ್ರಿಗಾರ 6 ಕೋಟಿ ಎಲ್ಲ ಕೊಡ್ತಾರೆ, ನಮ್ಗೆ ಅಟ್ಲೀಸ್ಟ್ 60 ಲಕ್ಷ 6 ಲಕ್ಷನಾರು ಕೊಡ್ಬೋದು ಅಟ್ಲೀಸ್ಟ್ ಹೀರೋನ್ ಪಕ್ಕದಲ್ಲಿ ಇದ್ರೆ ಅನ್ನೋ ಕಾರಣಕ್ಕೆ ನಾನು ಹೇಳಿದೆ. ಅದನ್ನ ಅರ್ಥ ಮಾಡ್ಕೊಳ್ಳಿ ನೀವು. ಒಳ್ಳೇದಾಗ್ಲಿ. ಅಂಡ್ ಫಸ್ಟ್ ಆಫ್ ಆಲ್ ಕಾಲೇಜ್ ಕಲಾವಿದ ಎಂಟರ್ ಟೀಮ್ಗೆ ಒಳ್ಳೇದಾಗ್ಲಿ. ನಿರ್ಮಾಪಕರು ಸರ್ ತಾವು ತಮಗೆ ಕೂಡ ಒಳ್ಳೇದಾಗ್ಲಿ. ಇನ್ನೊಂದು ಚೂರು ಗಡ್ಡ ಇನ್ನು ಬಿಟ್ಟರೆ KGF ಪಾರ್ಟ್ 3ಗೆ ವಿಲನ್ ಆಗಿ ಓಡಾಡ್ಬೋದು ನೀವು. ಪ್ರಶಾಂತ್ ನಿರ್ಮಲ್ ಒಂದು 2 ರೌಂಡ್ ಹೊಡೆದ್ರೆ KGF ಪಾರ್ಟ್ 4 ಪಕ್ಕ ಫಿಕ್ಸ್. NTR ಸಿನಿಮಾಗೂ ನಿಮ್ನೆ ಹಾಕತ್ತಾರೆ. ಗಡ್ಡ ಬಿಟ್ಟರೆ ಯಾರನ್ನೂ ಬಿಡೋದು ಅವ್ರು ಕಾರಣ ನನಗೆ ಗೊತ್ತಿರಂಗೆ. ಒಳ್ಳೇದಾಗ್ಲಿ ನನಗೆ ಅಂತ ಈ ಸಮಯದಲ್ಲಿ ಹಾರೈಸ್ತೀನಿ. ಅಂಡ್ ನಾಯಕರಾದ ನಿಮಗೂ ಕೂಡ ಒಳ್ಳೇದಾಗ್ಲಿ. ಕಾಲೇಜ್ ಕಲಾವಿದ ನಾಗೇಂದ್ರ ಸರ್ ನಮ್ಮ ಇವರು ಫಸ್ಟ್ ಎಡಿಟರ್ ಆಗಿ ಬಂದು ಡೈರೆಕ್ಟರ್ ಆಗಿ ಆಮೇಲೆ ಆಕ್ಟರ್ ಆಗಿ ನಮಗೆ ಇನ್ಸ್ಪಿರೇಷನ್, ತುಂಬಾ ಖುಷಿ. ಅಂಡ್ ಈ ಕಾರ್ಯಕ್ರಮಕ್ಕೆ ಬರೋಕ್ಕೆ 2 ಹೌದಾ, ಸೂಪರ್ ಅಣ್ಣ. ಈ ಸಿನಿಮಾಗೆ ನಾನು ಬರೋಕ್ಕೆ 2 ಮುಖ್ಯವಾದ ಕಾರಣ. ನನ್ನ ನೋ ಕೊಕೇನ್ ಕೋ ಡೈರೆಕ್ಟರ್ ಆದಂತಹ ಅರುಣ್ ಅವರು. ಎದ್ದು ನಿಂತ್ಕೊಂಡು ಹಂಗಲ್ಲ, ಎದ್ದು ನಿಂತ್ಕೊಂಡು ಹಂಗೆ ಕೂತ್ಕೊಳ್ಳಿ, ಮುಖ ನೋಡ್ಕೊಳ್ಳಿ ಎಲ್ಲರದ್ದು ಅಂತ ಕೂತ್ಕೊಳ್ಳಿ. ಸೊ 2ನೇದು ಕನ್ನಡ ಸಿನಿಮಾ ಅಂತ. ಸೊ ನನ್ನ ಸಿನಿಮಾದಲ್ಲಿ ನಾನ್ ಸ್ಟಾಪ್ ಸಿನಿಮಾ ಮುಗಿಯೋಕೆ ಹೆಚ್ಚು ಕಡಿಮೆ ಬಹಳ ತುಂಬ ಹಗಲು ಇರುಳು ದಿನಕ್ಕೆ 3.5 ಲೀಟರ್ ಬೆವರು ಸುರಿಸೋರೆ. ಸೊ ಅದಕ್ಕೋಸ್ಕರ ಅವ್ರ ಮಾತು ಗೌರವ ಕೊಟ್ಟು ಬಂದೆ. ನಿರ್ಮಾಪಕರು ಒಳ್ಳೇದಾಗಿ. ಏನಣ್ಣ? ಅಲ್ಲ ಅಣ್ಣ, ಸಿನಿಮಾ ಕೊಡೋಕೆ ಅವ್ರು ಕರೆದಿದ್ದಕ್ಕೆ ಬಂದೆ. ಕರೆದ ನಾನೆಂಗಣ ಬರ್ತಿರ್ಲಿ? ಕರೆಯದೆ ಬರುವವನ, ಬರೆಯದೆ ಓದಿದವನ, ಬರಿಗಾಲಲ್ಲಿ ನಡೆದವನ ಕರೆದು ಕೆರ ತಗೊಂಡು ಹೊಡಿ ಅಂತ ಸರ್ವಾಗ್ನ ಅವತ್ತೇ ಹೇಳೋರು. ಕರಿತಿದ್ಮೇಲೆ ಹೆಂಗ್ ಬಂದ್ಬಿಡ್ಲಿ ನಾನು? ಅವ್ರು ಕರೆದ್ರು ಅದಕ್ಕೆ ಬಂದೆ. ಹೆಂಗೆ ನಾವು. ಅಂಡ್ ನಮ್ಮ ಕೋಟೆ ಅಣ್ಣ ಬರ್ತಾ ಇದ್ದಾರೆ. ಕೋಟೆ ಅಣ್ಣ ಕೋಟಿಗೆ ಒಂದು ವ್ಯಕ್ತಿತ್ವ. ನನ್ನ ಅತ್ಯಂತ ಇಷ್ಟಪಡುವಂತ ಒಬ್ಬ ವ್ಯಕ್ತಿ. ಸುದಿ ಅವರು ಸರ್ ಕೂಡ ಬಂದಿದ್ದಾರೆ. ಅವರು ಕೂಡ ಖುಷಿ ಆಯ್ತು ಅವ್ರನ್ನ ಭೇಟಿ ಮಾಡಿದ್ದು. ಎಲ್ಲರಿಗೂ ಅಷ್ಟೇ, ಸ್ಟೇಜ್ ಎಲ್ಲ ದೊಡ್ಡವ್ರಿಗೂ ನಮಸ್ಕಾರ. ಯಾವುದೋ ಒಂದು ಹೆಸರು ಬಿಟ್ಬಿಟ್ರೆ ಆಮೇಲೆ ಅನ್ಕೊಂಡ್ರೆ ಕಷ್ಟ ಆಯ್ತು. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಈ ಸಮಯದಲ್ಲಿ ಕಾಲೇಜ್ ಕಲಾವಿದ ದೊಡ್ಡ ಮಟ್ಟಕ್ಕೆ ಹೆಸರಾಗ್ಲಿ. ನೀವು ಕೇಳಿದ್ರಿ ದುಡ್ಡು ಹಾಕ್ಬಿಟ್ಟು ಹೀರೋನೇ ಆಗ್ಬೋದಾಗಿತ್ತು ಅಂತ ಅಣ್ಣ ಕೇಳಿ. ಮೋಕ್ಷಣ್ಣ ನೀವಲ್ವಾ ಕೇಳಿದ್ದು? ಯೂಶಲಿ ಹೆಂಗ್ ಗೊತ್ತಾ, 2000 ಮುಂಗಾರು ಮಳೆ ಆದ್ಮೇಲೆ ರಿಯಲ್ ಎಸ್ಟೇಟ್ ಒಂದಷ್ಟು ಜನ ಬಂದ್ರು, ದುಡ್ಡು ಹಾಕ್ಬಿಟ್ಟು ವಿಲನ್ ಆಗಕ್ಕೆ ಶುರು ಮಾಡಿದ್ರು. ಆ ಪರಂಪರೆನ ಮುಂದುವರಿಸ್ತವ್ರು 20 ವರ್ಷಗಳ 19 ವರ್ಷದ ನಂತರ. ಇರ್ಲಿ ಪಾಪ, ದುಡ್ಡು ಹಾಕ್ಬಿಟ್ಟು ಏಟು ತಿಂದವ್ರೆ, ಅವ್ರನ್ನ ಗೌರವಿಸೋಣ. ಒಳ್ಳೇದಾಗ್ಲಿ ಸರ್. ನಿಮ್ಮ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಯಶಸ್ಸಿಲ್ಲ. ಅಂಡ್ ಇವರು ಒಂದು ಮಾತು ಹೇಳಿದ್ರು, ಕರಿತಿದ್ದಂಗೆ ಫಸ್ಟ್ ಭೇಟಿಲೆ ಸಬ್ಜೆಕ್ಟ್ ಕೇಳ್ಬಿಟ್ಟು ಕಥೆನೇ ಕೇಳದೆ ನಂಗೆ ಪೇಮೆಂಟ್ ಕೊಟ್ರು ಅಂತ. ಅದೇ ಆಯ್ತು ಅಣ್ಣ. ಅಣ್ಣ ನೆಕ್ಸ್ಟ್ ಸಿನಿಮಾಗೆ ನನ್ನನ್ನು ಒಂಚೂರು ಹೇಳಿದ ಕೊಡೋದಾದ್ರೆ ನನ್ನ ಹೆಸರು ಒಂಚೂರು ನೆನಪಿಟ್ಕೊಂಡು ನನ್ನ ನಂಬರ್ ಇಸ್ಕೊಂಡ್ಬಿಡಿ ಅಂತ ಹೇಳಕ್ಕೆ ಹೇಳಿದ್ದು. ಕೇಳದೇನೆ ದುಡ್ಡು ಕೊಡ್ತೀರಾ ಅಂದ್ರೆ ನನಗೆ ನೀವು ಬೇಕು. ಐ ಲವ್ ಯು. ಓಕೆ. ಸೊ ಒಳ್ಳೇದಾಗ್ಲಿ. ನನ್ನ ಸ್ನೇಹಿತರಾಗಿ ವರ್ಕ್ ಮಾಡ್ತಾರೆ ಅರುಣ್, ನಿಮಗೂ ಕೂಡ ಒಳ್ಳೇದಾಗ್ಲಿ. ಈ ಸಿನಿಮಾ ಮೂಲಕ ಒಳ್ಳೊಳ್ಳೆ ಹೆಸರು ಮಾಡಿ ನಟರಾದ ನಿಮಗೆ, ನಾಯಕಿಯಾದವ್ರಿಗೆ, ಸೊ ಅವ್ರಿಗೂ ಕೂಡ ಒಳ್ಳೇದಾಗ್ಲಿ. ನೋಡಿ, ಇಲ್ಲಿಂದ ಹೋದ ತಕ್ಷಣ ಹೈದರಾಬಾದ್ ಹೋಯ್ತಂದ್ರೆ ನೆಕ್ಸ್ಟ್ ತಮನ್ನನೇ ಆಯ್ತಾರೆ. ಒಳ್ಳೇದಾಗ್ಲಿ, ಅವ್ರ ಟೀಮ್ಗೂ ಒಳ್ಳೇದಾಗ್ಲಿ ಅಂತ. ಅಲ್ಲ 6 ಕೋಟಿ 30 ಲಕ್ಷ ಕೊಡ್ತಾರೆ ಅಂದ್ರೆ ಒಳ್ಳೇದು, ಅವ್ರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ. ಮ್ಯೂಸಿಕ್ ನಿಮಗೂ ಕೂಡ ಒಳ್ಳೇದಾಗ್ಲಿ. ನಿರ್ದೇಶಕರೇ, ನಿಮ್ಮ ಹೆಸರು ಹೇಳಿಲ್ಲ ಅಂತ ನನ್ನ ಮುಖ ಸೆಂಟರ್ಸ್ಕೊಬಿಡಿ. 3 ಸಲ ಫೋನ್ ಮಾಡಿದ್ದೀರ ಆಮೇಲೆ. ಏನಪ್ಪಾ? ಥ್ಯಾಂಕ್ ಯು, ಧನ್ಯವಾದ. ಆಯ್ತು, ಮುಗಿಸ್ತೀನಿ ಬಿಟ್ಟು. ನಮ್ಮ 4 ಆಗೈತೆ ಅಂತ ಗೊತ್ತಾಗ ಎಷ್ಟು ಸಲ ಹೇಳ್ತಾರೆ ಪದೇ. ಒಳ್ಳೇದಾಗ್ಲಿ, ಧನ್ಯವಾದ. ಅಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಒಂದೇ ಒಂದು ಮಾತು ಹೇಳಿ ಇಲ್ಲಿಗೆ ನಿಲ್ಲಿಸ್ತೀನಿ. ನಂದು ಹೇಳಾಗ ಸುಮ್ನಿರೋಣ. ನಿಂದು ಒಳ್ಳೆ ಹಿಂಸೆ ಯಾರನ್ನ ಬೇಕಾದ್ರೆ ತಡ್ಕೋಬಹುದು. ಮನುವಣ್ಣನ ಮೋಕ್ಷ ಸಿಗ್ತದೆ. ಮನುಷ್ಯ ಪಾಪ ಮಾಡಿದ್ರು, ಇವರಿಂದ ನಮ್ಗೆ ಮೋಕ್ಷ ಸಿಗಲ್ಲ. ಇವರಿಬ್ರು ಸರಿಯಾಗಿ ಸಿಗಾಕೊಂಡವ್ರು ನಮ್ಗೆ. ಇರ್ಲಿ, ಆಯ್ತು ಅವ್ರ ವಿಷಯ ಆಯ್ತು. ಕಿವಿಲಿ ಹೇಳ್ತಾರೆ ಇನ್ನು ಒಂದು 10 ನಿಮಿಷ ಮಾತಾಡಿ. ಅವೆಲ್ಲ ಒಂದು ಮಾತು ಹೇಳಿ ಮುಗಿಸ್ತೀನಿ. ಮೊನ್ನೆಯಿಂದ ಬಹಳಷ್ಟು ಅಪ್ಡೇಟ್ ತಾವು ಚಿತ್ರರಂಗದ ನೋಡ್ತಾ ಇರ್ತಾರೆ. ಒಂದೇ ಒಂದು ಮಾತು ನಾನು ಎಲ್ಲರಿಗೂ ಹೇಳೋಂಥದ್ದು, ನಾನು ನನ್ನ ಸಿನಿಮಾದು ಅಂತ ಹೇಳಲ್ಲ, ಮಾಧ್ಯಮದ ಒಂದು ಸಣ್ಣ ಒಂದು ವಿಚಾರ ನಿಮ್ಮ ಗಮನಕ್ಕೆ ತರಬೇಕು ಅಂತ. ನಮ್ಮ ಶಿವಣ್ಣ ಅವ್ರು ಇರ್ಬೋದು, ದರ್ಶನ್ ಸರ್ ಇರ್ಬೋದು, ಅಥವಾ ಧ್ರುವ ಅವ್ರು ಇರ್ಬೋದು, ಇತ್ತೀಚೆಗೆಲ್ಲ ಬೆಳವಣಿಗೆ ಒಂದಷ್ಟು ಆಡಿಯೋ ತಾವೆಲ್ಲ ನೋಡಿದ್ರಿ. ನಾನೊಂದು ಮಾತು ಹೇಳ್ತೀನಿ. ಇವತ್ತಿಗೆ ಒಂದು 4-5 ತಿಂಗಳ ಹಿಂದೆ ಇಲ್ಲೇ ಕೂತಿರೋ ಮೊದಲನೇ ಸಾಲಿರೋ ಎಲ್ಲ ಪತ್ರಕರ್ತರು, ನಂದು ಶಿವಣ್ಣ ಇದಕ್ಕೆ ಹೋಗ್ಬೇಕಾಯ್ತು. ಒಂದು ಘಟನೆ ನಿಮ್ಗೆ ಹೇಳಬೇಕು, ಜನಕ್ಕೆ ಗೊತ್ತಿರಲಿ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ. DKD ಫೈನಲ್ಸ್ ಹಿಂದಿನ ದಿನ, ಯಾಕೆಂದ್ರೆ ಅದು ಮುಗಿದು 2 ದಿನಕ್ಕೆ ಅವ್ರು ಅಮೆರಿಕಾಗೆ ಹೋಗ್ತಾರೆ ಅಂತ ಒಂದು ಆಯ್ತು. ಮುಗಿದ ದಿನ ತಿರುಪತಿಗೆ ಹೋಗಿ ಶಿವಣ್ಣ ಹೆಡ್ ಶೇವ್ ಮಾಡಿ ಪೂಜೆ ಮುಗಿಸಿ ಅಲ್ಲಿಂದ ಅಮೆರಿಕಾಗೆ ಹೋಗ್ತಾರೆ ಅನ್ನೋದು ಒಂದು ಪ್ಲಾನ್ ಆಗಿತ್ತು. ಲಾಸ್ಟ್ ವಿಸಿಟ್ ಕಂಠೀರವದಲ್ಲಿ ಮಾಡ್ಬೇಕು ಸೆಮಿಫೈನಲ್ಸ್ ಅಂತಿದ್ದಾಗ ಇದೇ ಮಾಧ್ಯಮದವ್ರನ್ನ ನಾನು ಕರೆದೆ. ಶಿವಣ್ಣ ನನ್ನ ಸೆಟ್ ವಿಸಿಟ್ ಮಾಡ್ತಾರೆ ನೋ ಕೊಕೇನ್ ಸೆಟ್ಗೆ ಅಂತ. 1:30-2 ಗಂಟೆಗೆ ನಿಮಗೆ ಊಟದ ಸಮಯಕ್ಕೆ ಮಾಧ್ಯಮಕ್ಕೆ ಬನ್ನಿ ಅಂತ ಹೇಳಿದ್ದು. ಶಿವಣ್ಣ ಬಂದಿದ್ದು 4-4:30.
ಯಾಕೆ ಈ ಮಾತು ಹೇಳ್ತೀನಿ, ಮಾಧ್ಯಮದವರಾಗಲಿ ಜನ ಎಷ್ಟು ಪ್ರೀತಿಸ್ತಾರೆ ಅಂತ. ಯಾರೋ ಹೇಳ್ತಾರೆ ಆಡಿಯೋ ಮಾತು ಕಿವಿ ಕೊಡಬೇಡಿ. ಸೊ ಒಂದು ಮಾತು ಯಾಕೆ ಹೇಳಬೇಕು ಅಂತ ಅನಿಸ್ತು ಅಂದರೆ, ಎರಡು ಕಾಲ್ಗಿರೋ ಎಲ್ಲ ಮಾಧ್ಯಮದವರು ಬಂದಿರೋ ಶಿವಣ್ಣ ಬಂದಾಗ. ಬಟ್ ಶಿವಣ್ಣ ಬಂದಿದ್ದು 4 ಗಂಟೆ ಆಯಿತು. ಅಲ್ಲಿ ಸೆಮಿಫೈನಲ್ಸ್ ಮುಗಿಸ್ಬೇಕಾಯ್ತು, 4 ಎಲಿಮಿನೇಷನ್ಸ್ ಇತ್ತು, ಇದೆಲ್ಲ ಮುಗಿಸ್ಕೊಂಡು ಬಂದರು. ಆಗ ಮಾಧ್ಯಮದವ್ರ ಬಾಯಲ್ಲಿ ಕೇಳಿದಂಥ ಒಂದು ಪ್ರಥಮ್, ಯೂಶಲಿ ಎಲ್ಲರೂ ಒಂದು ಕಡೆ ಅರ್ಧ ಗಂಟೆ 1/4 ಗಂಟೆ ಲೇಟರ್ ಹೊರಟೋಗ್ತೀವಿ, ನಾವೆಲ್ಲರೂ ಶಿವಣ್ಣನಷ್ಟು ಪ್ರೀತಿಸ್ತೀವಪ್ಪ, ಆ ಕಾರಣಕ್ಕೆ ಇರ್ತೀವಿ. ಸೊ ಯಾರೋ ಏನೋ ಹೇಳೋರು, ಪ್ರತಿಯೊಬ್ಬ ಅವ್ರ ಅಭಿಮಾನಿಗಳ ಆಯಸ್ಸು ಒಂದೊಂದು ದಿನ ಇದ್ರು, ಇನ್ನೂ 100 ವರ್ಷ ಚೆನ್ನಾಗಿರ್ತಾರೆ. ಯಾರ ಮಾತುಗೂ ತಲೆ ಕೆಡಿಸ್ಕೊಳಕ್ಕೆಲ್ಲ ಹೋಗಬೇಡಿ. ಒಳ್ಳೇದಾಗ್ಲಿ, ನಮ್ಮ ಚಿತ್ರರಂಗ ಚೆನ್ನಾಗಿದೆ. ಒಂದ್ ಸೆಕೆಂಡ್ ಇದೇ ಪ್ರೀತಿ ವಿಶ್ವಾಸ ಹೊಸಬ್ರ ತಂಡದ ಮೇಲೆ ನೀವೇನು ಮಾಧ್ಯಮದವ್ರು ತೋರಿಸೋರು, ನಮ್ಮಂತ ಹೊಸಬ್ರ ಮೇಲೂ ಇಲ್ಲಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ಧನ್ಯವಾದ, ಥ್ಯಾಂಕ್ ಯು. ಜೊತೆಗೆ ನನ್ನ ಸಿನಿಮಾ ನೆಕ್ಸ್ಟ್ ಮಂತ್ ಬರ್ತೈತೆ, ನಾನು ಇಂಪಾರ್ಟೆಂಟ್, ನನ್ನನ್ನು ನೋಡ್ಕೊಳ್ಳಿ. ಫಸ್ಟ್ ನೈಟ್ ವಿತ್ ದೆವ್ವ ಅಂತ ಇವತ್ತು KV ಒಂಚೂರು ಅದು ಇದು ಕೆಲಸಗಳೆಲ್ಲ ಇತ್ತು, ಅದೊಂಚೂರು ಸಲ್ಲಿಸ್ಬಿಟ್ಟು ಇಂಜೆಕ್ಷನ್ ಆರ್ಡರ್ ತಗೋಬರ್ಬೇಕಾಯ್ತು. ಎರಡೂ ಮುಗಿಸ್ಕೊಂಡು ಬರೋದಕ್ಕೆ ಒಂಚೂರು ಲೇಟ್ ಆಯ್ತು. ನಾನು ಇಂಪಾರ್ಟೆಂಟು, ನನ್ನ ಮರಿಬೇಡಿ, ನಂತರ ಟ್ಯಾಲೆಂಟನ್ನು ಬೆಳೆಸಿ, ಕಲಾವಿದನ್ ಬೆಳೆಸ್ತೀರ ನಮ್ಮನ್ನು ಬೆಳೆಸಿ ಅಂತ ಹೇಳ್ಬಿಟ್ಟು ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಅದು ಕಟ್ ಆದ್ರೂ ನಾವು ಸೇರಿಸ್ಕೊತೀವಿ, ನೀನು ಕಟ್ ಮಾಡ್ಕೊ, ಬೇರೆಯವ್ರು ಸೇರಿಸ್ತಾರೆ. ಸರಿಯಾ? ಥ್ಯಾಂಕ್ ಯು. ಹೌದು ಅಣ್ಣ, ದುಡ್ಡು ಹಾಕಿದೀವಣ್ಣ, ನಾನು ಉಳಿಬೇಕಣ್ಣ, ನಾನು ಚೆನ್ನಾಗಿರ್ಬೇಕಣ್ಣ. ಯಾಕೆ ಯಾರು ಕಮ್ಮಿ ಇದ್ದೀನಿ ನಾನು? ಯಾಕೆ ಆಯ್ತು, ಅವ್ರಿಗೆ ಹೇಳಿದ್ದೀನಿ, ಒಳ್ಳೇದು ಹೇಳಿದ್ದೀನಿ ತಾನೆ. ನಿರ್ಮಾಪಕರು ದುಡ್ಡು ಹಾಕೋರು ಒಳ್ಳೇದಾಗ್ಲಿ ಅಂತ ಹೇಳಿದ್ದೀನಿ ತಾನೆ, ನಿರ್ದೇಶಕರು ಒಳ್ಳೇದಂತ, ಹೀರೋ ಒಳ್ಳೇದಾಗ್ಲಿ ಅಂತ ಹೇಳಿದ್ದೀನಿ. ಹೈದರಾಬಾದ್ ಕೂತು ಹೀರೋನ್ಗೂ ಚೆನ್ನಾಗಿರ್ಲಿ ಅಂತ ಹೇಳಿದ್ದೀನಿ, ಈ ಕಡೆ ಸುದೀಪ್ ಚೆನ್ನಾಗಿರ್ಲಿ ಅಂತ ಹೇಳಿದ್ರು, ಕೋಟ ಪ್ರಭಾಕರ್ ಚೆನ್ನಾಗಿರ್ಲಿ ಅಂತ ಹೇಳಿರ್ತಾರೆ. ಮತ್ತೆ ನನ್ನ ಹೇಳ್ತೀವಿಲ್ಲ, ಯಾಕಮ್ಮ? ಯಾಕೆ ವೈ ನಾನು ಚೆನ್ನಾಗಿರ್ಬೇಕು ಅಂತ ಹೇಳ್ತಾ ಇರೋದು ತಪ್ಪ? ಹಿಂಗ ಬನ್ನಿ ಹೊರಗಡೆ ಮಾತಾಡ್ತೀನಿ, ಕ್ಯಾಮ್ರಾ ಇರ್ತಂತೆ, ಇದ್ರ ಕಡೆ ಗೌರವದಿಂದ ಪ್ರೀತಿಯಿಂದ ಹೇಳ್ತಾರೆ. ನಮ್ಮ ಲವಿಂಗ್ ಇದೆನಾ ಪ್ರತಾಪ್ ಚೆನ್ನಾಗಿರ್ಬೇಕು ಅಂತ ಫೋನ್ ಮಾಡಿ 100 ಸಲ ಹೇಳ್ತಾರೆ. ಹಿಂಗ ಆಯ್ತು, ಥ್ಯಾಂಕ್ ಯು, ಧನ್ಯವಾದ. ಎಲ್ಲಿಗೂ ನಮಸ್ತೆ. ನನ್ನ ಹೆಸರು ಸೂರಜ್ ಜೋಯಿಸ್ ಅಂತ. ಇದೊಂದು ನನ್ನ ಲೆಕ್ಕದ ಪ್ರಕಾರ ಒಂದು 12ನೇದು 13ನೇ ಸಿನಿಮಾ ಇರಬೇಕು. ಸೊ ಈ ಹಿಂದೆ ರಾಗು, ಬಿಚ್ಚುಗತ್ತಿ ಈ ತರದೊಂದಷ್ಟು ಸಿನಿಮಾಗಳು ಮಾಡಿದ್ದೆ. ನನಗೆ ಮಧ್ಯದಲ್ಲಿ ಒಂದು ಲಿರಿಸಿಸ್ಟ್ ಆಗಿ ಯಾವುದೋ ಬೇರೆ ವಿಷಯಕ್ಕೆ ಯಾವುದೋ ಮೀಟಿಂಗಿಗೆ ಹೋದಾಗ ನನಗೆ ಸಂಜು ಅವರು ಪರಿಚಯ ಆಗಿದೆ. ಆಕ್ಚುಲಿ ಅವ್ರ ಇಂಡಸ್ಟ್ರಿಗೆ ಡೈರೆಕ್ಟರ್ಗೆ ಆಗಕ್ ಮುಂಚೆ ಅವರು ಲಿರಿಸಿಸ್ಟ್, ಆಕ್ಚುಲಿ ಬೇಸಿಕ್ಲಿ ರೈಟರ್ ಆಗಿ ಕೂಡ ಸ್ಕ್ರೀನ್ ಪ್ಲೇಗಾಗಿ ಇದಕ್ಕೆ ಎಲ್ಲದಕ್ಕೂ ಕೂಡ ಅವರು ಕೆಲಸ ಮಾಡಿದ್ದಾರೆ. ತುಂಬಾ ಸಿನಿಮಾಗಳಿಗೆ ಕೆಲಸ ಮಾಡಿದ್ದಾರೆ, ಒಳ್ಳೊಳ್ಳೆ ಸಿನಿಮಾಗಳಿಗೆ. ಸೊ ಈ ವಿಷಯ ನನಗೆ ಈ ತರದೊಂದು ಮಾಡ್ತಾ ಇದೀವಿ ಅಂತ ಹೇಳಿದಾಗ ನಾನು ಅಷ್ಟು ಸೀರಿಯಸ್ ಆಗಿ ದೇವರೊಳಗೆ ತಗೊಂಡಿರ್ಲಿಲ್ಲ. ಸಡನ್ ಒಂದ್ ದಿವಸ ಫೋನ್ ಮಾಡಿ ಕರೆದು ಅಡ್ವಾನ್ಸ್ ಮಾಡಿಸಿ ಹಿಂಗೆ ಕಥೆನೂ ಹೇಳೋದಲ್ಲೇ ಹಂಗೆ ಒಂದ್ ಸತಿ ಕಳಿಸ್ಬಿಟ್ರು. ಆಮೇಲೆ ಒಂದ್ಸತಿ ಏನ್ ಕಂಪೋಸ್ ಮಾಡ್ಬೇಕು, ಏನು ಕೂತ್ಕೊಂಡು ಮಾಡೋಣ ಅಂದ್ರೆ ಏನು ಕತೆ ಹೇಳಲಿಲ್ಲ. ಹಂಗೆ ನೀವು ಈ ತರದ ಒಂದು ಲವ್ ಸಾಂಗು ಹಿಂಗೆ ಅಂತ ಒಂದಷ್ಟು ಹೇಳಿ ಅದನ್ನ ಹಂಗೆ ಮಾಡಿಸಿದ್ರು. ಬಟ್ ಆದ್ರೆ ಅವ್ರಿಗೆ ಒಂದು ಏನ್ ಹೇಳ್ತೀರ, ಅದೊಂದು ಇಂಟ್ಯೂಷನ್ ತುಂಬಾ ಚೆನ್ನಾಗಿದೆ. ಈ ಹಾಡುಗಳು ನೀವು ಕೇಳ್ತಾ ಇದೀರಾ ಅಂದ್ರೆ ಅದಕ್ಕೆ ನಾನು ಕಂಪ್ಲೀಟ್ ಕ್ರೆಡಿಟ್ಸ್ ಅವ್ರಿಗೆ ಕೊಡ್ಬೇಕು. ತುಂಬಾ ಚೆನ್ನಾಗಿ ನನ್ನಿಂದ ಕೆಲಸ ತಗೊಂಡಿದ್ದಾರೆ ಅಂತ ಹೇಳ್ಬೇಕು ಆಕ್ಚುಲಿ. ಸೊ ಒಂದು ಲಿರಿಕ್ಸಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು, ಎಷ್ಟು ಟ್ಯೂನಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು, ಹಾಗೆ ಬ್ಯಾಕ್ ಗ್ರೌಂಡ್ ಸ್ಕೋರಿಗೆ ಬಂದ್ರೆ ಎಷ್ಟು ಅದಕ್ಕೆ ನಾನು ಸೀನ್ಸ್ ಗಳಿಗೆ ಇಂಪಾರ್ಟೆನ್ಸ್ ಹೆಂಗೆ, ಎಲ್ಲಿ ಸೈಲೆನ್ಸ್ ಮಾಡಬೇಕು, ಎಲ್ಲಿ ಜಾಸ್ತಿ ಇದು ಮಾಡಬೇಕು, ಒಂದಷ್ಟು ಸುಮಾರು ವಿಷಯಗಳು ಆಕ್ಚುಲಿ ನಾನು ತುಂಬಾ ಕಲಿತೆ ಆಕ್ಚುಲಿ ಇದರಲ್ಲಿ. ಇನ್ನೊಂದು ನೀವು ಕೇಳಿದ್ರಿ ಈ ಸಿನಿಮಾ ಅಲ್ಲಿ ಸ್ಪೆಷಲ್ ಏನು ಅಂತ. ಕಾಮಿಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನಮ್ಮ ಸಿನಿಮಾ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಹುಲಿ ಕಾರ್ತಿಕ್ ಅವ್ರದ್ದು ಹಾಗೆ ನಮ್ಮ ಆರವ್ ಅವ್ರದ್ದು ತುಂಬಾನೇ ಚೆನ್ನಾಗಿದೆ. ಜೊತೆಗೆ ಡೈಲಾಗ್ಸ್ ಗಳು ತುಂಬಾನೇ ಚೆನ್ನಾಗಿ ಬರ್ದಿದ್ದಾರೆ ಆಕ್ಚುಲಿ ನಮ್ಮ ಸಂಜು ಅವರು. ಹಾಗೆ ಇದು ಒಂದು ಜರ್ನಿಗೆ ರಿಲೇಟೆಡ್ ಆಗಿರುವಂತ ಒಂದು ಸಬ್ಜೆಕ್ಟ್ ಆಗಿರೋದ್ರಿಂದ ಸುಮಾರು ಒಂದಷ್ಟು ತುಂಬಾ ಒಳ್ಳೊಳ್ಳೆ ವಿಷಯಗಳನ್ನ ತುಂಬಾ ಚೆನ್ನಾಗಿ ಹೆಣೆದಿದ್ದಾರೆ ನಮ್ಮ ಸ್ಟೋರಿಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ಹಾಡ್ ಬಗ್ಗೆ ಹೇಳಬೇಕು ಅಂದ್ರೆ 4 ಹಾಡಿದೆ. ಸೊ ಅದರಲ್ಲಿ 2 ಹಾಡು ನಾನು ಹಾಡ್ಬೇಕು ಅಂತ ಇರ್ಲಿಲ್ಲ, ಬಟ್ ಆದ್ರೆ ನಮ್ಮ ಡೈರೆಕ್ಟರ್ ಹಾಗೂ ಟೀಮ್ ಎಲ್ಲರೂ ನೀವೇ ಹಾಡಿ, ನಿಮ್ ವಾಯ್ಸ್ ಚೆನ್ನಾಗಿದೆ ಅಂತ ಹೇಳಿದಕ್ಕೋಸ್ಕರ ನಾನೇ ಹಾಡಿದೆ. ಇನ್ನೆರಡು ಶಮೀರ್ ಮುಡಿಪು ಅಂತ ಒಬ್ರು, ಹಾಗೆ ಇನ್ನೊಂದು ಅರ್ಮಾನ್ ಮಲಿಕ್ ಅವ್ರ ಕೇಳಿ ಹಾಡ್ಸಿದ್ವಿ. ಜೊತೆಗೆ ಸುನಿಧಿ ಗಣೇಶ್ ಅಂತ. ಸೊ ನಮ್ಗೆ ಆರವರ್ ಆಕ್ಚುಲಿ ನಮ್ಮ ಸೀರಿಯಲ್ಗಳಲ್ಲಾಗ್ಲಿ ಇದ್ರಲ್ಲಾಗ್ಲಿ ನೋಟೆಡ್ ಫೇಸ್ ಆದ್ರೂ ಕೂಡ ಈ ಸಿಲ್ವರ್ ಸ್ಕ್ರೀನ್ ಅದೇ ನಮ್ಮ ಥಿಯೇಟರ್ಗೆ ಅಂತ ಬಂದಾಗ ಒಂದು ಪರಿಚಯ ಎಲ್ಲರಿಗೂ ವೈಡ್ ರೀಚ್ ಇರ್ಲಿ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ನಮ್ಮ ಅರ್ಮನ್ ಮಲಿಕ್ ಅವ್ರನ್ನ ಆಕ್ಚುಲಿ ಹಾಡ್ಸೋಣ ಅಂತ ಹೇಳಿ ನಮ್ಮ ಪ್ರೊಡ್ಯೂಸರ್ಗೆ ತುಂಬಾ ಟಾರ್ಚರ್ ಕೊಟ್ಬಿಟ್ಟು ಸೊ ಅವರು ಇಷ್ಟಪಟ್ಟು ಅವರು ಓಕೆ ಮಾಡೋಣ ಒಳ್ಳೆ ಡಿಸಿಷನ್ ಅಂತ ಹೇಳಿ ಹೋಗಿ ರೆಕಾರ್ಡ್ ಮಾಡ್ಕೊಂಡ್ ಬಂದ್ವಿ. ಬ್ಯಾಕ್ ಗ್ರೌಂಡ್ ಸ್ಕೋರ್ ನಾನು ಹೇಳ್ಬೇಕು ಅಂದ್ರೆ ಒಳ್ಳೊಳ್ಳೆ ಆಕ್ಷನ್ ಸೀಕ್ವೆನ್ಸಸ್ ಕೂಡ ಇದೆ, ಯಾರು ಹೇಳಲಿಲ್ಲ. ನಮ್ಮ ಆರೋ ಅವ್ರು ಆಕ್ಚುಲಿ ಸಿಕ್ಕಾಪಟ್ಟೆ ರಿಸ್ಕ್ ತಗೊಂಡು ತುಂಬಾನೇ ಚೆನ್ನಾಗಿ ಆಕ್ಚುಲಿ ಆಕ್ಷನ್ ಸೀಕ್ವೆನ್ಸಸ್ ಮಾಡಿದ್ದಾರೆ. ಹಾಗೆ ನಾನು ನಮ್ಮ ಬಾಲ ಮಾಸ್ಟರ್ಗೆ ಥ್ಯಾಂಕ್ಸ್ ಹೇಳಲೇಬೇಕು. ತುಂಬಾನೇ ಚೆನ್ನಾಗಿ ಹಾಡುಗಳು ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದ್ರೆ ಅದಕ್ಕೆ ಅವರು ಹಾಗೆ ನಮ್ಮ ಸಿನಿಮಾಟೋಗ್ರಫರ್ ಆನಂದ್ ಸುಂದರೇಶನ್ ಸರ್ ಅವರು ತುಂಬಾನೇ ಶ್ರಮ ಪಟ್ಟಿದ್ದಾರೆ. ಸೊ ಇಷ್ಟು ನಮ್ಮ ಸಿನಿಮಾ ಬಗ್ಗೆ. ಇನ್ನು ನೀವು ಬಂದು ಇದನ್ನ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತೀನಿ.
ಇದೆ, ಖಂಡಿತ ಖಂಡಿತ ಇದೆ. ಇವಾಗ ನೀವು ಆಕ್ಚುಲಿ ಅವರ ಒಂದು ಎಂಟ್ರಿ ಸಾಂಗ್ ಅಂತ ಬಂತಲ್ಲ, ಅಂದ್ರೆ ವಿಧಾನೋ ವಿಧಾನೋ ನಮ್ಮ ಕಾಲೇಜ್ ಕಲಾವಿಧಾನೋ ಅನ್ನೋದು ಇದು ನಮ್ಮ ಟೈಟಲ್. ಬೇಸಿಕ್ಲಿ ಕಾಲೇಜ್ ಕಲಾವಿಧಾನ ಅನ್ನೋದು ನಮ್ದು ಟೈಟಲ್ ಇದ್ರೆ, ಇದು ನಮ್ದು ಟೈಟಲ್ ಸಾಂಗ್ ಅಂತ. ಸೊ ಇದಕ್ಕೆ ಥೀಮ್ ಅಂತ ಮಾಡ್ಕೊಂಡಿದೀನಿ. ಸೊ ಅದು ಸುಮಾರು ಕಡೆ ಕ್ಯಾರಿ ಆಗಿದೆ. ಜೊತೆಗೆ ಹೊಂಟಾಯ್ತು ಹಮೀರ ಅನ್ನೋ ಒಂದು ಹಾಡಿದೆ, ಅದು ಇವಾಗ ಅದನ್ನ ಪ್ಲೇ ಮಾಡಿದ್ವಿ. ಅಂದ್ರೆ ಹುಲಿ ಕಾರ್ತಿಕ್ ಅವರು ಮತ್ತೆ ಇವ್ರದ್ದು ಆಕ್ಚುಲಿ ನೀವು ಒಂದು ಜರ್ನಿ ಸಾಂಗ್ ಒಂದು ನೋಡಿದ್ವಿ, ಬೈಕ್ ಅಲ್ಲಿ ಇದು ಮಾಡಿದ್ದು. ಅದನ್ನ ಬ್ಯೂಟಿಫುಲ್ ಆಗಿ ಆಕ್ಚುಲಿ ನಾವು ಲಾಂಚ್ ಕೂಡ ಎಲ್ಲ ರೈಡರ್ಸ್ ಗಳ ಜೊತೆಗೆ ಮಾಡಿದ್ವಿ, ಅದನ್ನ ಹೇಳೋದ್ ಮರ್ತೆ. ಸೊ ಅದನ್ನ ಆಕ್ಚುಲಿ ತುಂಬಾ ಕಡೆ ಆ ಸಿನಿಮಾಲಿ ಈ ಎರಡು ಥೀಮ್ಗಳು ತುಂಬಾ ಹೋಗುತ್ತೆ, ಬಿಕಾಸ್ ಅದು ಕತೆ ಒಳಗಡೆ ಇದೆ. ಸೊ ಅದಕ್ಕೋಸ್ಕರ ಅದಷ್ಟು ಕೂಡ ಟ್ರಾವೆಲ್ ಆಗ್ತಾನೆ ಇರುತ್ತೆ ಸಿನಿಮಾಲಿ. ನನ್ಗೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಾನು ಇಲ್ಲಿವರೆಗೂ ಸುಮಾರು ಸಿನಿಮಾಗಳು ಮಾಡಿದೀನಿ. ಅಂದ್ರೆ ನನ್ಗೆ ಕತೆಗೆ ತುಂಬಾ ಚೆನ್ನಾಗಿದ್ದಾಗ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಮೈಲ್ ಹೋಗಿ ಮಾಡೋಣ ಅಂತ ನನಗೆ ಅನ್ಸಿದ್ದು ಒಂದು ಪರ್ಸನಲ್ ಆಗಿ ಇಷ್ಟ ಆಗಿದ್ದು ಒಂದು ಸಿನಿಮಾ ಇದೆ ಆಕ್ಚುಲಿ. ಒಂದು ಆರವ್ ಅವ್ರದ್ದು ಪರ್ಫಾರ್ಮೆನ್ಸ್. ಬೇಸಿಕ್ಲಿ ನಮಗೆ ಹೀರೋ ಅಂತ ನಾವೇನ್ ಅನ್ಕೊಂಡು ಎಲ್ಲರೂ ನಾವು ಬೇಸಿಕ್ಲಿ ನಾವು ನಮ್ಮ ಹೀರೋ ಹೆಂಗ್ ಕಾಣಿಸ್ಬೇಕು ಅಂತ ಅನ್ಕೊಂಡು ನಾವು ಪ್ರತಿಯೊಬ್ರು ಸಿನಿಮಾ ಮಾಡ್ತಿರ್ತೀವಿ ಟೆಕ್ನಿಷಿಯನ್ಸ್. ಆ ರೀತಿ ನನಗೆ ಇದ್ರಲ್ಲಿ ಕಾಣಿಸ್ತು. ಅವ್ರ ಪರ್ಫಾರ್ಮೆನ್ಸ್ ನನಗೆ ತುಂಬಾ ಎಲ್ಲಾ ಸೀನ್ಸ್ ಗಳು ತುಂಬಾ ಚೆನ್ನಾಗಿ ಅನಿಸ್ತು. ಜೊತೆಗೆ ನಮ್ಮ ಸಂಜಯ್ ಅವ್ರದ್ದು ಕತೆ ತುಂಬಾನೇ ಚೆನ್ನಾಗಿ, ಅದು ಫಾರ್ಮೇಟೇ ತುಂಬಾ ಚೆನ್ನಾಗಿ ತಗೊಂಡೋಗಿದ್ದಾರೆ. ಸೊ ಆ ಫಾರ್ಮೇಟ್ ಇಂದ ಹಿಡಿದು ಆ ರೈಟಿಂಗ್ ಬರವಣಿಗೆಯಿಂದ ಹಿಡಿದು ಎಲ್ಲಾರು ಪ್ರತಿಯೊಬ್ಬರದು ಕೂಡ ನಟನೆ ತುಂಬಾ ಚೆನ್ನಾಗಿತ್ತು. ಸೊ ನಾನು ಮ್ಯೂಸಿಕ್ ಮಾಡ್ಬೇಕು ಅಂದಾಗ ಅದೇ ತುಂಬಾ ನನಗೆ ಎಳಿತಾ ಇತ್ತು. ಸೊ ಅದೇ ಕೇಳ್ತಾ ಇತ್ತು, ಈ ಸೀನಿಗೆ ನನಗೆ ಇಷ್ಟು ಬೇಕು ಅಷ್ಟು ಬೇಕು ಅಂತ. ಎಷ್ಟೊಂದು ಆಕ್ಚುಲಿ ನಮ್ಮ ಪ್ರೊಡ್ಯೂಸರ್ ಆಕ್ಚುಲಿ ಪಾಪ ಅವ್ರಿಗೆ ನಾವು ಇಟ್ಕೊಂಡಿದ್ದ ಬಜೆಟ್ ಗಿಂತ ಆಕ್ಚುಲಿ ನಮ್ದು ಸಿಕ್ಕಾಪಟ್ಟೆ ಮೇಲೆ ಹೋಗಿದೆ. ಬಟ್ ಅದಕ್ಕೆ ಅವರು ಇಷ್ಟಪಟ್ಟು ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ಅವ್ರು ಅನ್ಕೊಂಡಿದ್ದಕ್ಕಿಂತ ತುಂಬಾನೇ ಜಾಸ್ತಿ ಸಪೋರ್ಟ್ ಮಾಡಿದ್ದಾರೆ. ಸುಮಾರು ಒಂದಷ್ಟು ಲೈವ್ ಅಂತ ಹೇಳಿ ಸುಮಾರು ಒಂದಷ್ಟೆಲ್ಲ ಮಾಡಿದೀವಿ ಆಕ್ಚುಲಿ. ಈಗ ಮ್ಯೂಸಿಕ್ ಡೈರೆಕ್ಟರ್ಗಳು ಏನ್ ಮಾಡ್ತೀರಾ, ಪ್ರೊಡ್ಯೂಸರ್ ನೀವೇ ತುಂಬಾ ಟಾರ್ಚರ್ ಕೊಟ್ಬಿಟ್ಟು ಅವ್ರು ಆಡ್ತೀರಾ, ಹೊರಗಡೆ ಕೈ ಆಡ್ತೀರಾ. ಇಲ್ಲಿ ತುಂಬಾ ಪ್ರತಿಭೆಗಳು ಇರ್ತಾರೆ, ಅವ್ರಿಗೆ ಚಾನ್ಸ್ ಸಿಗೋದಿಲ್ಲ. ಹೊರಗಡೆ ಆಡಿ ಅವ್ರ ಊಟ ಮಾಡಿದ ತಟ್ಟೆಲಿ ಗಲೀಜ್ ಮಾಡಿ ಹೋಗ್ತಾರೆ. ಬೇಕಾಗಿಲ್ಲ, ನಮ್ಮವ್ರಿಗೆ ಚಾನ್ಸ್ ಕೊಡ್ಬೋದಲ್ಲ ಸರ್. ಅದು ಏನಂದ್ರೆ ಇವಾಗ ನೋಡಿ, ಇವಾಗ ತಪ್ಪು ಕರೆಕ್ಟ್, ನೀವು ಹೇಳಿದ್ದು ತಪ್ಪಲ್ಲ, 100% ಕರೆಕ್ಟ್. ಬಟ್ ಏನಾಗತ್ತೆ, ನಮ್ಮವರೇನೆ ನಮ್ಮಲ್ಲೇ ಒಂದು ಹಾಡು ಹಾಡಿದಾಗ, ಇದ್ರಲ್ಲಿ ನಾನೇ 2 ಹಾಡು ಹಾಡಿದ್ದೀನಿ, ಅದಕ್ಕೆ ಎಷ್ಟು ವ್ಯೂಸ್ ಬಂದಿದೆ, ಅರ್ಮನ್ ಮಲಿಕ್ ಅವ್ರು ಹಾಡಿರೋದಕ್ಕೆ ಎಷ್ಟು ವ್ಯೂಸ್ ಬಂದಿದೆ, ಅಲ್ಲೇ ಆನ್ಸರ್ ಇದೆ. ಅಂದ್ರೆ ನಾನು ಅದಕ್ಕೆ ಪ್ರೋತ್ಸಾಹ ಮಾಡಲ್ಲ ಅಂತಲ್ಲ, ಖಂಡಿತವಾಗ್ಲೂ 4ರಲ್ಲಿ 3 ಹಾಡು ನಾನು ಇಲ್ಲಿವರೆಗೆ ಮಾಡಿಸಿದ್ದೀನಿ. ಬಟ್ ಅಂದ್ರೆ ಏನಾಗತ್ತೆ, ಮುಖ ಪರಿಚಯ ಹೊಸ್ತಿದ್ದಾಗ ವಾಯ್ಸ್ ಧ್ವನಿ ಬಂದ್ಬಿಟ್ಟು ಹಳೇದಕ್ಕೆ ಅಥವಾ ಸ್ವಲ್ಪ ಪರಿಚಯ ಇರೋವಂಥದಕ್ಕೆ ಹೋಗೋದೊಂದು ಫಾರ್ಮೆಟ್ ಆಕ್ಚುಲಿ, ಫಾರ್ಮುಲಾ. ಈಗ ದೊಡ್ಡವ್ರ ಸಿನಿಮಾ ಅಂತಂದ್ರೆ ಗೊತ್ತಿರೋ ಮುಖ ಅಂತ ಹೋದಾಗ ಹೊಸ ವಾಯ್ಸ್ಗಾಗ್ಲಿ ಏನೇ ಎಕ್ಸ್ಪೆರಿಮೆಂಟ್ ಮಾಡಿದ್ರು ನಡೆಯುತ್ತೆ. ಸೊ ಆ ಒಂದೇ ಒಂದು ಕಾರಣಕ್ಕೋಸ್ಕರ ನಮ್ಮ ಪ್ರಮೋಷನ್ ಅನ್ನ ನಾನು ತಲೆಯಲ್ಲಿ ಇಟ್ಕೊಂಡು ಜೊತೆಗೆ ಹಾಡು ಕೂಡ ವರ್ಕೌಟ್ ಆಗಿದ್ದಕ್ಕೆ ಈ ಡಿಸಿಷನ್ಗೆ ಬಂದ್ವಿ. ಸರ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಸಿನಿಮಾ ನಾವು ಶಾಲಿನಿ ಆರ್ಟ್ಸ್ ಇವರಿಗೆ ರಿಲೀಸ್ ಮಾಡ್ತಾ ಇದ್ವಿ, ಚಾಕ್ಮಂಗ್ಳೂರು ಸರ್ ಅವರ ಸಂಸ್ಥೆ ಇದು. ಈಗ ಸಿನಿಮಾ ಅಂತ ಒಂದು ಮೇನ್ ಇಂಪಾರ್ಟೆಂಟ್ ಫೈನಲ್ ಅಂತ ಒಂದು ಡಿಸ್ಟ್ರಿಬ್ಯೂಷನ್. ಸೊ ಯಾವುದೇ ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡೋದು ಬ್ಲೈಂಡ್ ಆಗಿ ಮಾಡಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಫಸ್ಟ್ ಸಿನಿಮಾನ ನೋಡ್ತೀವಿ. ನೋಡ್ಬಿಟ್ಟು ಸಿನಿಮಾ ನಿಜವಾಗ್ಲೂ ಚೆನ್ನಾಗಿದ್ರೆ ಮಾತ್ರ ತಗೋಬೇಕು. ಯಾಕಂದ್ರೆ ದೊಡ್ಡ ಕಂಪ್ನಿ, ಒಂದು ಹೆಸರು ಇರುತ್ತೆ, ಒಂದು ರೆಪ್ಯುಟೇಷನ್ ಇರುತ್ತೆ. ಸೊ ರೆಪ್ಯುಟೇಷನ್ಗೆ ತಕ್ಕಂತಾನೆ ಅಂಥ ಸಿನಿಮಾಗಳನ್ನೇ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಸೊ ಕಾಲೇಜ್ ಕಲಾವಿದ ನೋಡಿದಾಗ ಸೊ 100% ಈ ಸಿನಿಮಾ ತುಂಬ ಒಳ್ಳೆ ಸಿನಿಮಾ ಅಂತ ಅನಿಸ್ತು. ಯಾಕಂದರೆ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ತುಂಬ ಪ್ರೊಫೆಷ್ನಲ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಕಾಲೇಜ್ ಕಲಾವಿದರ. ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ಕತೆ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಅದು ತುಂಬ ಹೇಳಬೇಕು ಆ್ಯಕ್ಚುಲಿ ಮ್ಯೂಸಿಕ್ ಬಗ್ಗೆ. ಮತ್ತು ಡೈರೆಕ್ಟರ್ ವರ್ಕ್ ಇರ್ಬೋದು, ಮತ್ತು ಪ್ರೊಡ್ಯೂಸರ್ ಒಂದು ಪರಿಶ್ರಮ. ಹೊಸಬರು ಇಟ್ಕೊಂಡು ಸಿನಿಮಾ ಮಾಡೋದು 90% ಹೊಸಬರು ಸಿನಿಮಾಗಳೇ ಬರ್ತವೆ. ಬಟ್ ವೆಲ್ ಕ್ರಾಫ್ಟೆಡ್ ಸಿನಿಮಾಗಳು ಬರೋದು ತುಂಬ ಕಡಿಮೆ ನಮ್ಮ ಇಂಡಸ್ಟ್ರಿಯಲ್ಲಿ, ನೀವೆಲ್ಲ ನೋಡಿರ್ತೀರ. ಸೊ ಆ ನಿಟ್ಟಿನಲ್ಲಿ ಕಾಲೇಜ್ ಕಲಾವಿದ ತುಂಬ ಪ್ರೊಫೆಷ್ನಲ್ ಆಗಿ ಎಕ್ಸಿಕ್ಯೂಟ್ ಮಾಡಿರೋ ಒಂದು ಸಿನಿಮಾ ಇದೆ ಆ್ಯಕ್ಚುಲಿ. ಸೊ ರಿಲೀಸ್ ಅಂತ ಬಂದರೆ ಮಲ್ಟಿಪ್ಲೆಕ್ಸ್ ಮತ್ತು ಸಿಂಗಲ್ ಥಿಯೇಟರ್ ಎರಡೂ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಇನ್ನು ಆ ದಿನ ತುಂಬ ಸಿನಿಮಾಗಳು ರಿಲೀಸ್ ಇದ್ದಾವೆ. ಸೊ ಆದರೂ ಕೂಡ ಈ ಒಂದು ಸಿನಿಮಾಗೆ ನಾವೇನು ಸ್ಟ್ರಾಟಜಿ ಮಾಡಿದ್ದೀವಿ ಪಬ್ಲಿಸಿಟಿ ಮತ್ತು ಪ್ರಮೋಷನ್ಸ್ಗೆ, ಸೊ ಅದು ನೀಟಾಗಿ ಆಗ್ತಾ ಇದೆ. ಸೊ ಎಕ್ಸ್ಪೆಕ್ಟ್ ಮಾಡ್ಬೋದು, ಒಂದು 50 ಸ್ಕ್ರೀನ್ಸ್ ಹತ್ರ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಎಲ್ಲರಿಗೂ ನಮಸ್ಕಾರ. ವೇದಿಕೆಯನ್ನು ಅಲಂಕರಿಸಿರುವ ನಿರ್ಮಾಪಕರು, ನಿರ್ದೇಶಕರು, ಟೆಕ್ನಿಷಿಯನ್ಸ್, ಮ್ಯೂಸಿಕ್ ಡೈರೆಕ್ಟರು, ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ನನ್ನ ಮೊನ್ನೆ ಅರುಣ್ ಸರ್ ಫೋನ್ ಮಾಡಿದ್ರು, ಈ ಥರ ಒಂದು ಫಂಕ್ಷನ್ ಇದೆ ಬರಬೇಕು ಅಂತ. ನಾನು ಹೇಳ್ದೇನಪ್ಪ ಸಿನಿಮಾ ಮಾಡಿಲ್ಲ, ನಾನು ಹಿಂಗೆ ಬರಲಿ ಅಂದೆ.
ಇಲ್ಲ ಸರ್ ಟ್ರೈಲರ್ ಲಾಂಚು ಖಂಡಿತ ಬರಬೇಕು, ಹೊಸಬ್ರಿಗೆಲ್ಲ ನಿಮ್ಮೆಲ್ಲ ಪ್ರೋತ್ಸಾಹ ಬೇಕು ಅಂದರು. ಆಮೇಲೆ ಯಾರ್ಯಾರು ಬರ್ತಾರೆ ಅಂದೆ, ಹೇಳಿದ್ರು ಥರ ಸುದೀಪ್ ಸಾರು, ಅರಸು, ಪ್ರಥಮು ಇವರೆಲ್ಲ ಬರ್ತಾ ಇದ್ದಾರೆ ಅಂದರೆ ತುಂಬಾ ಸಂತೋಷ ಆಯಿತು. ಇಡೀ ಚಿತ್ರತಂಡಕ್ಕೆ, ಈ ಪತ್ರಿಕಾಗೋಸ್ಕರಾಗಲಿ, ಟಿ ವಿ ಮಾಧ್ಯಮದವರು, ನಿಮ್ಮೆಲ್ಲರ ಪ್ರೋತ್ಸಾಹ ಇದ್ದರೆ ಸಿನಿಮಾ ಖಂಡಿತ ಗೆಲ್ಲುತ್ತೆ ಅಂತ ನನ್ನ ಅನಿಸಿಕೆ. ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಚಿತ್ರ ಚೆನ್ನಾಗಿ ಓಡಲಿ. ನನ್ನ ಕಡೆಯಿಂದ ನನ್ನ ಹೃದಯಪೂರ್ವಕವಾಗಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನ್ನ ಲೈಫಲ್ಲಿ ಫಸ್ಟ್ ಟೈಮು ಟ್ರೈಲರ್ ಲಾಂಚ್ ಮಾಡಿದ್ದು. ಆಲ್ ದ ಬೆಸ್ಟ್, ಇಡೀ ಟೀಮ್ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನಮಸ್ಕಾರ. ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರಗಳು. ಇಲ್ಲಿ ವೇದಿಕೆ ಮೇಲೆ ಎಲ್ಲ ಕೂತಿರೋಂಥ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು. ಈ ಸಾಂಗ್ ತುಂಬ ಅದ್ಭುತವಾಗಿ ಚೆಂದ ಬಂದೈತೆ. ಟ್ರೈಲರು ಹಾಗೂ ಚೆಂದ ಬಂದೈತೆ. ಹಾಗೂ ಹೀರೋ ಸರ್ ತುಂಬ ಅದ್ಭುತವಾಗಿ ಮಾಡಿದ್ದೀರಾ. ಡೈರೆಕ್ಟರ್ ಸರ್ ತುಂಬ ಚೆಂದಾಗಿ ತೊಗೊಂಬಂದಿದ್ದಾರೆ. ಇದೆಲ್ಲದಕ್ಕಿಂತ ನಮ್ಮ ಪ್ರೊಡ್ಯೂಸರು ಎಲ್ಲರೂ ತುಂಬ ಚೆನ್ನಾಗಿ ತೊಗೊಂಬಂದಿದ್ದೀರಣ್ಣ. ಎಲ್ಲ ಸಲ ಕನ್ನಡನ ದಯವಿಟ್ಟು ಇದನ್ನು ನೋಡೋರು ಎಲ್ಲ ಯೂಟ್ಯೂಬಲ್ಲಾಗಲಿ ಫೇಸ್ಬುಕ್ಕಲ್ಲಿ ನಾವು ಶೇರ್ ಮಾಡ್ಕೊಂಡ್ರೆ ಒಂದು ಕನ್ನಡನ ನಾವು ಬೆಳೆಸೋಕ್ಕಾಗೋದು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಎಲ್ಲ ಅಭಿಮಾನಿ ದೇವರುಗಳು ಇದು ಬಂದು ನೋಡಿ ಆಶೀರ್ವಾದ ಮಾಡಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಚಿತ್ರತಂಡಕ್ಕೆ ಅಭಿನಂದನೆ, ಶುಭವಾಗಲಿ. ನಮ್ಮ ತರುಣ್ ಬಂದು ನನ್ನ ತಮ್ಮನ ವಯಸ್ಸು ಸುಮಾರು 30 ವರ್ಷಗಳಿಂದ ಚಿರಪರಿಚಿತ. ಹೀಗಾಗಿ ಈ ಒಂದು ಧೈರ್ಯ ಮಾಡಿ ಅದು ನಮ್ಮ ಕನ್ನಡ ಸಿನಿಮಾಗೆ ನಿರ್ಮಾಪಕರಾಗಿರ್ತಕ್ಕಂಥದ್ದೇ ಒಂದು ಹೆಮ್ಮೆ. ಹಾಗಾಗಿ ಈ ಪ್ರಯತ್ನ ಸಫಲವಾಗಲಿ, ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಜಯ ಕರ್ನಾಟಕ ಸಂಘಟನೆ ಸಂಪೂರ್ಣವಾಗಿ ಈಗಾಗಲೇ ಅವರ ಪ್ರಮೋಷನ್ಗೆ ಅಂದರೆ ಪ್ರಚಾರಕ್ಕೆ ಈಗಾಗಲೇ ಒಂದು ಕಡೆ ದೊಡ್ಡ ವೇದಿಕೆಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೇವೆ. ಇಡೀ ಕರ್ನಾಟಕದಾದ್ಯಂತ ನಮ್ಮ ಸಂಘಟನೆ ಈ ಚಿತ್ರಕ್ಕೆ, ಯಾಕೆಂತಂದರೆ ಇದು ಒಂದು ಎಳೆಯನ್ನು ನೋಡಿದೆ, ಡ್ರಗ್ಸ್ ಅಂತಕ್ಕಂಥದ್ದು, ಈ ಮಾದಕ ವ್ಯಸನಿಗಳಿಗೆ ಇವತ್ತು ನಮ್ಮ ರಾಜ್ಯ ಬಲಿಯಾಗ್ತಾ ಇದೆ. ಆ ಒಂದು ಸಂದೇಶದ ಎಳೆಯೂ ಸಹ ಅಲ್ಲಿರೋದ್ರಿಂದ ಇವತ್ತು ಬರೀ ಎಲ್ಲೋ ಕಾಲೇಜುಗಳಿಗಷ್ಟೇ ಸೀಮಿತವಾಗಿಲ್ಲ, ಬೆಂಗಳೂರಿನ ಹಾದಿ ಬೀದಿಗಳಲ್ಲಿ ಈ ಹಾವಳಿ ಹೆಚ್ಚಾಗ್ತಾ ಇರೋದ್ರಿಂದ ಅದರದ್ದು ಒಂದು ಒಳ್ಳೆಯ ಉತ್ತಮವಾದ ಸಂದೇಶವನ್ನು ಸಿನಿಮಾದಲ್ಲಿ ತೆಗೆದುಕೊಂಡಿರೋದ್ರಿಂದ ಮತ್ತು ಒಂದಷ್ಟು ಆ ಬರವಣಿಗೆಯ ಸಾಲುಗಳಿದೆಯಲ್ಲ, ಆ ಸಾಲುಗಳ ಸಂದೇಶಗಳು ಒಂದು ಮನಮುಟ್ಟುವಂಥ ಸಂದೇಶಗಳಿದ್ದಾವೆ. ಹಾಗಾಗಿ ಇಡೀ ಚಿತ್ರತಂಡಕ್ಕೆ, ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ಮತ್ತು ಅಭಿನಯಿಸಿದಂಥ ನಟರಿಗೂ ಸಹ ಉಜ್ವಲ ಭವಿಷ್ಯ ಕಾಣಲಿ ಅಂತೇಳಿ ಶುಭ ಹಾರೈಸ್ತೀನಿ. ಒಳ್ಳೆಯದಾಗಿ. ಎಲ್ಲ ನಮಸ್ಕಾರ. ಈ ಸಿನಿಮಾದಲ್ಲಿ ಫೈಟ್ ನಾನು ಮಾಡಿಲ್ಲ. ನಾನು ಅವ್ರ ಆರೋಗ್ಯವಾಗಿ ನಾನು ಫೈಟ್ ಮಾಸ್ಟರ್ ಅಂದರೆ ಟ್ರೈನಿಂಗ್ ಕೊಟ್ಟಿದ್ದು, ಟ್ರೈನರ್ ಅಷ್ಟೇ. ಸಿನಿಮಾ ನೋಡಿದೆ, ಇದು ಟ್ರೈಲರ್ ತುಂಬ ಚೆನ್ನಾಗಿದೆ. ಎಲ್ಲನೂ ಅಷ್ಟೇ, ಪ್ರತಿಯೊಂದು ಸೀಕ್ವೆನ್ಸ್ ತುಂಬ ಚೆನ್ನಾಗಿದೆ, ಖುಷಿ ಆಯಿತು. ಥ್ಯಾಂಕ್ ಯು. ಮಾಧ್ಯಮದವ್ರಿಗೂ ಮತ್ತು ವೇದಿಕೆ ಮೇಲೆ ಇರೋ ಎಲ್ಲ ಗಣ್ಯರಿಗೂ ನಮಸ್ಕಾರ. ಭಾಳ ಖುಷಿ ಆಯಿತು ಈ ಟ್ರೈಲರ್ ನೋಡಿದ್ಮೇಲೆ. ಸೊ ಯಾರೂ ಹೊಸಬ್ರು ಅಂತ ಅನಿಸಿಲ್ಲ ಅದರಲ್ಲಿ. ಸೊ ಎಲ್ಲ ಒಂದು ವೆಲ್ ಎಕ್ಸ್ಪೀರಿಯನ್ಸಲ್ಲಿ ಮಾಡಿದ್ದಾರೆ. ಸೊ ಆಲ್ ದ ಬೆಸ್ಟ್ ಎಂಟೈರ್ ಕಾಲೇಜ್ ಕಲಾವಿದ ಟೀಮ್ಗೆ. ಜೈ ನಮಃ, ಒಳ್ಳೆಯದಾಗಲಿ. ನಾನು ಸಂಜು ಸರ್ ಬಗ್ಗೆ ಹೇಳಬೇಕು ಅಂದರೆ, ಸತ್ ಮೇಲೆ ಮಲ್ಗೋದಿದ್ದೆ ಇದೆ ಬದುಕಿದ್ದಾಗ ಏನಾರು ಮಾಡು, ಸಾಧನೆ ಮಾಡೋ ಛಲ ಹೊಂದಿದ್ದಾರೆ ಸಾವಿರದವರು ನೋಡು, ಎಲ್ಲ ತೊಂದರೆ ಎದುರಿಸಿ ನಿಲ್ಲು, ಸೋಲೆ ಗೆಲುವಿನ ಸೋಪಾನ, ಜೀವನ ಒಂದು ಗಾಜಿನ ಬಾಟ್ಲಿ ಬಿಟ್ಟು ಹೊಡೆಯುತ್ತೆ ಜೋಪಾನ. ಇದೊಂದು ಸಾಲು ನನಗೆ ಯಾವಾಗಲೂ ಜ್ಞಾಪನ ಆಗುತ್ತೆ. ನಾನು ಬರೆದಿರೋ ಸಾಂಗು. ಅವರು ನನ್ನ ಹತ್ರ ಬಂದಾಗ ಒಂದ್ಸತಿ, ಸರ್ ಏನೋ ಒಂದು ಮಾಡಿಬಿಡ್ಬೇಕು, ಏನೋ ಒಂದು ಮೂವಿ ಸಕಾಲ ಮಾಡಬೇಕು, ಸ್ಕ್ರಿಪ್ಟ್ ಎಲ್ಲ ರೆಡಿ ಇದೆ ಅಂದಾಗ, ನಾನು ಮಾಡೋಣ ಸರ್, ಎಲ್ಲ ಚೆನ್ನಾಗಾಗ್ತದೆ ಅಂದಾಗ, ಅವ್ರು ಇಲ್ಲಿವರೆಗೂ ಬಂದು ನಿಲ್ತಾರೆ, ಏನೂ ಇಲ್ದರೆ ಬಂದು ಇಲ್ಲಿವರೆಗೂ ನಿಲ್ತಿದ್ದಾರೆ ಅಂದರೆ ತುಂಬ ಹ್ಯಾಟ್ಸ್ ಆಫ್ ಹೇಳಬೇಕು. ಹಾಗೆ ನಮ್ಮ ತರುಣ್ ಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಆರವ್ ಸರ್ ನನಗೆ ಹೀಗೆ ರೀಸೆಂಟಾಗಿ ಪರಿಚಯ ಆಗಿದ್ದು, ಬಟ್ ಅವ್ರಿಗೆ ಮುಂಚೆಯಿಂದನೂ ನನಗೆ ತುಂಬ ಫೇವ್ರೇಟ್ ಹೀರೋ. ಸೊ ಥ್ಯಾಂಕ್ ಯು. ಕಾಲೇಜ್ ಕಲಾವಿದ ಟೀಮ್ಗೆ ತುಂಬ ಒಳ್ಳೆಯದಾಗಲಿ. ಕಲಾವಿದರು ಹೀಗೆ ಬೆಳೀಬೇಕು ಅಂತ ನಿಮ್ಮೆಲ್ಲರ ಸಪೋರ್ಟಿಂದ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.